ಕಳಿಸಿದ್ಮೇಲೆ ಹೇಳು. ಹಾ, ಇದು ನಿಮ್ಮ ನಂಬರಿಂದ ಅಮ್ಮಂಗೆ ಕಳಿಸ್ತೀನಿ, ಅವ್ರು ನಿಮಗೆ ಕಳಿಸ್ತಾರೆ. ಹೌದಾ? ಹಾ ಇವಾಗ ಕಳಿಸಿದ್ದಿದ್ರೆ ಹಾ ಅಥವಾ ನನ್ನ ನಂಬರ್ ಹೇಳಲ್ಲ ಹೆಂಗೆ? ಅಲ್ಲ, ಯಾಕೆಂದರೆ ಇಫ್ ಯು ಹ್ಯಾಡ್ ಸೆಂಡ್ ದ ಕೋಡ್ ಅಲ್ಲ, ಒಂದ್ಸತಿ ಕ್ರಾಸ್ ಚೆಕ್ ಮಾಡ್ಬಿಡ್ಬೋದಾಗಿತ್ತು. ನಿಮ್ಮ ನಂಬರ್ ಹೇಳಿ ನನ್ನ ಹಂಗಾರೆ. ನಂಬರ್ ಇಲ್ಲೇ ಟೆಕ್ಸ್ಟ್ ಮಾಡಲಾ ನಿಮಿಷ? ಹಾ ಹಾಂ, ಕಳ್ಸಿದ್ದೀನಿ ನೋಡು. ಹಾ. ಏನು ಪಾಠ ಮಾಡ್ತೀರಿ ಇವಾಗ ಕ್ಲಾಸಲ್ಲಿ? ಏನು ನಡೀತಾ ಇದೆ? ಇವಾಗ ಡಬಲ್ ಡೈಮೆನ್ಷನಲ್ ಅರೇ ಮುಗಿಸಿದ್ದಾರೆ. ಓ, ಡಬಲ್ ಡೈಮೆನ್ಷನಲ್ ಅರೇಗೆ ಹೋದ್ರಾ? ಸರಿ, ಹಾಂ, ಫೈನ್. ಮತ್ತು ಲಾಸ್ಟ್ ಕ್ಲಾಸಲ್ಲಿ ನೀನು ವಿ ಆರ್ ಟಾಕಿಂಗ್ ಅಬೌಟ್ ಇದಲ್ವಾ? ಸಿಂಗಲ್ ಡೈಮೆನ್ಷನಲ್. ಅಲ್ಲ ಅದಲ್ಲ, ನಾವಿಬ್ಬರು ವಿ ಕುಡ್ ಹ್ಯಾವ್ ಸ್ಟಾರ್ಟೆಡ್ ವಿತ್ ಲೈಬ್ರರಿ ಕ್ಲಾಸಸ್ ಅಂತ ಏನೋ ಮಾತಾಡ್ಕೊತಿದ್ವಿ ಅಲ್ವಾ? ಹೌದು. ಹಾಂ, ಸೊ ಅವ್ರು ಇವಾಗ ಕ್ಲಾಸಲ್ಲಿ ಡಬಲ್ ಡೈಮೆನ್ಷನ್ ಅರೇ ಮುಗಿಸ್ಬಿಟ್ರಾ ಅಥವಾ ಮಾಡ್ತೀಯಾರಾ? ಮುಗಿಸಿದ್ದಾರೆ. ಸರಿ ಸರಿ, ಏನಾದರೂ ಪ್ರೋಗ್ರಾಮ್ಸ್ ಕೊಟ್ರಾ ಟಿಪಿಕಲ್ ಆಗಿ ಡಬಲ್ ಡೈಮೆನ್ಷನಲ್ ಅರೇಸಲ್ಲಿ? ಕೊಟ್ಟಿದ್ದಾರೆ ಸ್ವಲ್ಪ. ಇದು ಯಾವುದು? ಡಬಲ್ ಡೈಮೆನ್ಷನಲ್ ಅರೇ. ಅದೇ, ಯಾವ ಪ್ರೋಗ್ರಾಮ್ಸ್ ಕೊಟ್ಟಿದ್ದಾರೆ? ಇದು ಯಾವುದು ಅಂದರೆ ಅಸೈನ್ಮೆಂಟ್ ಥರ ಏನಾದರೂ ಕೊಟ್ಟಿಯಾರಾ? ಹಾ, ಅಸೈನ್ಮೆಂಟ್ ಥರ. ಸರಿ, ಅಸೈನ್ಮೆಂಟದ್ದು ಒಂದು ಕಾಪಿ ಕಳಿಸು ನಂಗೆ ಅದನ್ನು. ಸರಿ, ಕಳಿಸ್ತೀನಿ. ಬೇಕಾದ್ರೆ ಏನಾದರೂ ಹೆಲ್ಪ್ ಬೇಕಿದ್ರೆ ಮಾಡ್ಕೊಡ್ತೀನಿ. ಸರಿ ಸರಿ. ಸೊ ಹಾಗಿದ್ರೆ ನಾವು ಹಾಂ ನೀನು ಕಳಿಸು, ಇದನ್ನು ತೊಂದರೆ ಇಲ್ಲ. ಹಾಂ ಸೆಷನ್ 2ನಲ್ಲಿ ಲಾಸ್ಟ್ ಟೈಮು ವಿ ಹ್ಯಾಡ್ ಒನ್ ಕಾನ್ಸೆಪ್ಟ್ ಪೆಂಡಿಂಗ್ ಅಲ್ವಾ? ವಿಚ್ ವಾಸ್ ಇದು ಅರೇ ಕ್ಲಾಸಸ್ ಒಂದು ಪೆಂಡಿಂಗ್ ಇತ್ತು, ವಿಚ್ ಇಸ್ ಅಗೈನ್ ಪಾರ್ಟ್ ಆಫ್ ಯುವರ್ ಲೈಬ್ರರಿ ಕ್ಲಾಸಸ್ ಓನ್ಲಿ. ಓಕೆನಾ? ಹೌದು. ಸೊ ಈ ಕಾನ್ಸೆಪ್ಟ್ಸ್ ಆಗಿದೆ ಅಲ್ವಾ ಕ್ಲಾಸಲ್ಲೂ? ವಿ ಶಾಲ್ ಸ್ಟಾರ್ಟ್ ವಿತ್ ದಿಸ್. ಓಕೆ, ಸೊ ಕ್ಯಾನ್ ಯು ರೀಕಾಲ್ ವಾಟ್ ವರ್ ದ 3 ಡಿಫರೆಂಟ್ ಟೈಪ್ಸ್ ಆಫ್ ಕ್ರಿಯೇಟಿಂಗ್ ಅರೇಸ್ ಇನ್ ಜಾವಾ? ನೆನಪಿದೆಯಾ? ಫಸ್ಟು ಸ್ಪೋರ್ಟ್ಸ್ ಡಾಟ್ ಲೆಂತ್ ಅಂತ ಫಸ್ಟ್ ಒಂದು ಕ್ರಿಯೇಟ್ ಮಾಡೋದು. ಸರಿ. ಇನ್ನೊಂದು ಇಂಟ್ ಎಮ್ ಇಸ್ ಈಕ್ವಲ್ ಟು ನ್ಯೂ ಇಂಟ್ ಆಫ್ ನಂಬರ್ ಇಂಟ್ ಮಾಡ್ಬಿಡೋದು. ಓಕೆ, ದಟ್ ಈಸ್ ಒನ್ ಆಫ್ ದಿ ಅದರ್ ವೇಸ್. ಸರಿ. ಆಮೇಲೆ ಇನ್ನೊಂದು ನಾವೇ ವ್ಯಾಲ್ಯೂಸ್ನೆಲ್ಲ ಟೈಪ್ ಮಾಡಿಬಿಡೋದು ಬ್ರ್ಯಾಕೆಟಲ್ಲಿ. ಸರಿ, ವಿತಿನ್ ಫ್ಲವರ್ ಪ್ಯಾರಂಥೆಸಿಸ್. ಅದು ಮರಿಬಾರ್ದು. ಕರೆಕ್ಟ್ ಅಲ್ವಾ? ಸರಿ ಸರಿ. ಹಾಂ, ಎಂದ್ರೆ ಅಪ್ಪಿತಪ್ಪಿ ಇದು ಕಳ್ಸೋದ್ಯಾ ಅಸೈನ್ಮೆಂಟು? ಅದು ವಾಟ್ಸಪ್ಗೆ ಹೋಗ್ತಿಲ್ಲ. ಸರಿ ಸರಿ, ಆಮೇಲೆ ಕಳಿಸೋ, ಏನು ಇದು ಮಾಡ್ಕೋಬೇಡ. ಸರಿ ಸರಿ. ಹಾಂ, ವಿ ಶಾಲ್ ಕಂಟಿನ್ಯೂ ವಿತ್ ಫ್ಯೂ ಆಫ್ ದಿ ಅರೇ ಕಾನ್ಸೆಪ್ಟ್ಸು ವಿಚ್ ಆರ್ ಪಾರ್ಟ್ ಆಫ್ ಯುವರ್ ಲೈಬ್ರರಿ ಕ್ಲಾಸಸ್ ಫ್ರಮ್ ದಿ ಕಲೆಕ್ಷನ್. ಅದು ಯೂಶಲಿ ಅಂದರೆ ಜಾವಾ ಡಾಟ್ ಯುಟಿಲ್ನಲ್ಲಿ ಒಂದು ಕಲೆಕ್ಷನ್ ಕ್ಲಾಸಸ್ ಅಂತ ಬರುತ್ತೆ, ಅದರಲ್ಲಿ ಇದು ಅರೇಸ್ ಅನ್ನೋ ಕಾನ್ಸೆಪ್ಟ್ಸ್ ಬರುತ್ತೆ. ಓಕೆನಾ? ಒನ್ ಆಫ್ ದ ವೇಸ್ ಇಸ್ ಲೈಕ್ ಅಸ್ಯೂಮ್ ದಟ್ ವಿ ಹ್ಯಾವ್ ಕ್ರಿಯೇಟೆಡ್ ಎ ಸಿಂಗಲ್ ಡೈಮೆನ್ಷನಲ್ array in Java with the name as numbers, and we have 10, 20, 30, 40, 50 as part of the elements of that particular array. Okay na? So using arrays concepts, and where it is like java.util.arrays, and you have to be careful the arrays alli a bandu which is in uppercase. Okay na? Okay. Assume we have something like first point nodi, displaying arrays nodi, first point. If I say int of ARR is equal to 52819 ಅನ್ಕೊಳ್ಳಿ. ಸೊ ನಾನು ನ್ಯೂ ಆಫ್ ಅರೇ ಆ ಥರ ಎಲ್ಲ ಏನೂ ಮಾಡ್ತಾಯಿಲ್ಲ. ಐ ಆಮ್ ಓನ್ಲಿ ಟೆಲಿಂಗ್ 52819 ಆಟೋ ಪಾಪ್ಯುಲೇಟ್ ಆಲ್ ದ ಎಲಿಮೆಂಟ್ಸ್ ಇನ್ಸೈಡ್ ಯುವರ್ ಫ್ಲವರ್ ಪ್ಯಾರಂಥೆಸಿಸ್. ಓಕೆನಾ? ಸೊ ಯು ಕ್ಯಾನ್ ಪ್ರಿಂಟ್ ಇಟ್ ಬ್ಯಾಕ್ ಟು ಯುವರ್ ಸ್ಟ್ಯಾಂಡರ್ಡ್ ಔಟ್ಪುಟ್ ಬೈ ಟೆಲ್ಲಿಂಗ್ system.out.println arrays ಡಾಟ್ ಟು ಸ್ಟ್ರಿಂಗ್ ಆಫ್ ಅರೇ ಅಂತ ಮಾಡ್ಕೋಬೋದು. ಸೊ ದಟ್ ವಿಲ್ ಅಗೇನ್ ಗಿವ್ ಯು ದಿ ಔಟ್ಪುಟ್ ಆಫ್ 52819. ಓಕೆನಾ? ಆ್ಯಂಡ್ ಇಫ್ ಯು ಆಲ್ಸೋ ಅಬ್ಸರ್ವ್, ನಿಮ್ಗೊಂದು ಪ್ರಶ್ನೆ ಬರ್ಬೋದಲ್ಲಿ, ಸರ್ ಅದನ್ನು ಅರೇಸ್ ಡಾಟ್ ಟು ಸ್ಟ್ರಿಂಗ್ ಯಾಕೆ ಮಾಡ್ಕೋಬೇಕು ಅಂತ. ಮಾಡ್ಕೊಳ್ಳಿಲ್ಲ ಅಂದರೆ ಟಿಪಿಕಲಿ ಅದೊಂಥರ ನಮ್ಮಲ್ಲಿ ಡೆಕೋರೇಟರ್ ಇದು ಆಬ್ಜೆಕ್ಟ್ಸ್ ಅಥವಾ ಇನ್ಸ್ಟೆನ್ಸಸ್ ಅಂತ ಹೇಳ್ತೀವಿ, ಆ ಥರ ಆಗಿಬಿಡುತ್ತೆ. ಇಫ್ ಯು ಡೋಂಟ್ ಯೂಸ್ ಟು ಸ್ಟ್ರಿಂಗ್, ಇಫ್ ಯು ಓನ್ಲಿ ಸೇ system.out.println ಆಫ್ ARR, ಸೊ ಈ ಥರ ಯಾವುದೋ ಒಂದು ಹ್ಯಾಶ್ ಕೋಡ್ ಥರ ಒಂದು ಬಂದ್ಬಿಟ್ಟು ಇಲ್ಲಿ ಪ್ರಿಂಟ್ ಆಗಿಬಿಡುತ್ತೆ, ವಿಚ್ ಇಸ್ ನಾಟ್ ಯೂಸ್ಫುಲ್. ಓಕೆನಾ?
ಓಕೆ. ಗೋಯಿಂಗ್ ಟು ದ ಸೆಕೆಂಡ್ ಪಾಯಿಂಟ್, ಸ್ವಲ್ಪ ಬೇಗನೆ ಹೋಗೋಣ, ಯಾಕೆಂದರೆ ನೀವು ಆಲ್ರೆಡಿ ಅಲ್ಲಿ ಡಬಲ್ ಡೈಮೆನ್ಷನಲ್ ಅರೇಗೆ ಬಂದ್ಬಿಟ್ಟಿದ್ದೀರಾ. ಸೊ ನಾವು ವಿ ಹ್ಯಾವ್ ಟು ಕವರ್ ಇನಫ್ ನಂಬರ್ ಆಫ್ ಕಾನ್ಸೆಪ್ಟ್ಸ್ ಆಲ್ಸೋ. ಒಂದು 2-3 ಪ್ರೋಗ್ರಾಮ್ಸು ಇಟ್ಕೊಂಡಿದ್ದೀನಿ, ಆ್ಯಂಡ್ ಒಂದು ಚೆನ್ನಾಗಿರೋದು 2 ಪ್ರೋಗ್ರಾಮ್ಸ್ ಇಟ್ಕೊಂಡಿದ್ದೀನಿ ಇವತ್ತು. ನೋಡೋಣ, ವಿ ಶಲ್ ಟ್ರೈ ಟು ಡಿಸ್ಕಸ್. ಓಕೆನಾ, ವಿ ಶಲ್ ಗೋ ಟು ಸೆಕೆಂಡ್ ಪಾಯಿಂಟ್, ಸಾರ್ಟಿಂಗ್ ಅರೇಸ್, ಹೌ ಯು ಕ್ಯಾನ್ ಸಾರ್ಟ್ ಅರೇ ಎಲಿಮೆಂಟ್ಸು. ಅಬ್ಸರ್ವ್, ಯು ಹ್ಯಾವ್ ಇಂಟ್ ನಂಬರ್ಸ್ ಇಸ್ ಈಕ್ವಲ್ ಟು 64, 34, 25, ಮತ್ತು ಯು ಹ್ಯಾವ್ 12 and 22. ಓಕೆನಾ, there is a method from the arrays class called arrays.sort of numbers ಅಂತ ಒಂದು ಆಪ್ಷನ್ ಇದೆ. ತಿರುಗಿ ಅದು ಮಾಡಿದ ಮೇಲೆ ಸಾರ್ಟ್ ಆಗುತ್ತೆ. ಬೈ ಡಿಫಾಲ್ಟ್ ಅದು ಇಟ್ ಈಸ್ ಎನ್ ಅಸೆಂಡಿಂಗ್ ಆರ್ಡರು. ಸಾರ್ಟ್ ಆಗಿದ್ಮೇಲೆ system.out.println arrays.toString of numbers ಅಂತ ಕೊಟ್ಟರೆ ನಿಮಗೆ ಈ ಥರ ಔಟ್ಪುಟ್ ಬರುತ್ತೆ, 12, 22, 25, 34, 64 ಅಂತ ಬರುತ್ತೆ. ಓಕೆನಾ, ಓಕೆ. ಆ್ಯಂಡ್ ಗೋಯಿಂಗ್ ಟು ದ ನೆಕ್ಸ್ಟ್ ಸೆಟ್ ಆಫ್ ಲೈನ್ಸ್, ವಿ ಹ್ಯಾವ್ arrays.sort of numbers of 1, 4. ಸರ್ ಇದೇನು ಸರ್ ಅರ್ಥ ಆಗಲಿಲ್ಲ ಅಂದರೆ, ಫ್ರಮ್ ದ ಸೇಮ್ ಈ ನಂಬರ್ಸ್ ಅಂತ ತೊಗೊಳ್ತಾ ಇರೋದು, ಇಲ್ಲಿಂದ ನಂಬರ್ಸ್ ನಾವು ತೊಗೋತಾ ಇರೋದು. ಆ ಅರೇನಲ್ಲಿ ವಿ ಕ್ಯಾನ್ ಸೇ ಸ್ಟಾರ್ಟ್ ದಿ ಸಾರ್ಟಿಂಗ್ ಕಾನ್ಸೆಪ್ಟ್ ಫ್ರಮ್ ದ ಫಸ್ಟ್ ಇಂಡೆಕ್ಸ್ ಆ್ಯಂಡ್ ಸಾರ್ಟ್ ಓನ್ಲಿ ಟಿಲ್ ದ 4th ಇಂಡೆಕ್ಸ್ ಅಂತ ಇಲ್ಲಿ ನಾವು ತೋರಿಸ್ತಾ ಇರೋದು. ಬಟ್ ಟಿಪಿಕಲಿ ಇಂಡೆಕ್ಸ್ ಏನಾಗುತ್ತೆ ಅಂದರೆ, ಇಂಡೆಕ್ಸ್ ಪೊಸಿಷನ್ಸ್ ಇಟ್ ವಿಲ್ ಬಿ 1 ಇಂಡೆಕ್ಸ್ ಲೆಸ್ ದ್ಯಾನ್ ದ ಲಾಸ್ಟ್ ಇಂಡೆಕ್ಸ್, ವಿಚ್ ಇಸ್ ಲೈಕ್ 1 - 4 ಅಂದಾಗ, 1, 4 ಅಂದಾಗ ಅದೇನಾಗುತ್ತೆ ಅಂದರೆ 4 - 1, ವಿಚ್ ಇಸ್ ಸಾರ್ಟ್ ದಿ ಎಲಿಮೆಂಟ್ಸ್ ಫ್ರಮ್ ಇಂಡೆಕ್ಸ್ 1 to 3 ಮಾತ್ರ ಸಾರ್ಟ್ ಆಗುತ್ತೆ. ಓಕೆನಾ, ಅರ್ಥ ಆಗ್ತಿದೆಯಾ? ಸೊ ಐ ರಿಪೀಟ್, ಇವಾಗ ನಿಮ್ಮ ಅರೇ ಇಂಡೆಕ್ಸಸ್ ಯೂಶಲಿ ಯಾವ ನಂಬರಿಂದ ಸ್ಟಾರ್ಟ್ ಆಗುತ್ತೆ? 0 ಇಂದ ಶುರು ಆಗುತ್ತೆ, ಕರೆಕ್ಟ್ ಅಲ್ವಾ? ವಿ ಕ್ಯಾನ್ ಹ್ಯಾವ್ ಎನ್ ಆಪ್ಷನ್ ವಿಚ್ ಸೇಸ್ arrays.sort. ಈ ಸಾರ್ಟ್ ಮೆಥಡ್ಗೆ ನಂಬರ್ಸ್ ಅನ್ನೋದು ಫಸ್ಟ್ ಆರ್ಗ್ಯುಮೆಂಟ್. ವಾಟ್ ಈಸ್ ದಟ್ ನಂಬರ್ಸ್? ಇಟ್ ಈಸ್ ಅನ್ ಇನ್ಸ್ಟೆನ್ಸ್ ಆಫ್ ಅರೇಸ್. ಓಕೆನಾ, ಅಲ್ಲಿ ಅದು ಗೊತ್ತಾಯ್ತಲ್ಲ ನಿಮಗೆ. ಫಸ್ಟ್ ಆರ್ಗ್ಯುಮೆಂಟ್ ಇಸ್ ಯುವರ್ ಅರೇ ಇನ್ಸ್ಟೆನ್ಸ್. ಫಾರ್ ವೇಜ್ ಇನ್ 2 ಆರ್ಗ್ಯುಮೆಂಟ್ ಏನು ಪಾಸ್ ಮಾಡ್ತಾ ಇದೀವಿ ಇಲ್ಲಿ, 1, 4 ಅಂದರೆ ಆ ನಂಬರ್ಸನ್ನು ಇದನ್ನು 0th ಇಂಡೆಕ್ಸಿಂದ ಸಾರ್ಟ್ ಮಾಡೋಕ್ಕೆ ಬದಲು ಫಸ್ಟ್ ಇಂಡೆಕ್ಸಿಂದ ಸಾರ್ಟ್ ಮಾಡು ಆ್ಯಂಡ್ ಗೋ ಆಲ್ ದ ವೇ ಟಿಲ್ ದ 4th ಇಂಡೆಕ್ಸ್ ಅಂತ ಹೇಳ್ತಾ ಇದ್ದೀವಿ. ಸರಿ. ಅಂದರೆ ಇಲ್ಲೊಂದು ಪ್ರಶ್ನೆ ಏನು ಬರುತ್ತೆ ಅಂದರೆ, ಯಾವಾಗಲೂ ಈ ಥರ 1, 4 ಈ ಥರ ಎಲ್ಲ ಇಂಡೆಕ್ಸ್ ಪೊಸಿಷನ್ಸ್ ಬಂದಾಗ ದ ಲಾಸ್ಟ್ ಇಂಡೆಕ್ಸ್ ಪೊಸಿಷನ್ ಈಸ್ ಟಿಪಿಕಲಿ 1 ಲೆಸ್ ದ್ಯಾನ್ ದ ವ್ಯಾಲ್ಯೂ ದಟ್ ಇಟ್ ಈಸ್ ಪ್ರೆಸೆಂಟ್. ಓಕೆನಾ, ಅಂದರೆ ಇವಾಗ ಇಲ್ಲಿ ಫಾರ್ ಎಕ್ಸಾಂಪಲ್ 1, 5 ಅಂತ ಏನು ಇದ್ದಿದ್ರೆ ಅಪ್ಪಿ ಅದು ಇಟ್ ಈಸ್ ನಥಿಂಗ್ ಬಟ್ 1, 5 ಈಸ್ ನಥಿಂಗ್ ಬಟ್ 5 - 1 ವಿಚ್ ಇಸ್ ಈಕ್ವಲ್ ಟು 4. ಆ ಥರ ನೀವು ಅರ್ಥ ಮಾಡ್ಕೋಬೇಕು. ಎಸ್, it is always the end index value, whatever value that you are passing, it will not consider the end index value, but it will subtract 1 from the index value, which is your end index value. Okay na? I hope you have understood now. So ಇವಾಗ ನಿಮಗೆ ಇಲ್ಲೇನಾಗ್ತಿದೆ ಅಂದರೆ, ಫುಲ್ ಎಲ್ಲಾನು ಸಾರ್ಟ್ ಆಗೋಕ್ಕೆ ಬದಲು, ಎಲ್ಲ ಎಲಿಮೆಂಟ್ಸು ಸಾರ್ಟ್ ಆಗೋಕ್ಕೆ ಬದಲು ಟಿಪಿಕಲ್ ಆಗಿ ಯಾವುದೋ ಈ ರೇಂಜಲ್ಲಿ ಮಾತ್ರ, ಇಟ್ ಇಸ್ ಸಮಥಿಂಗ್ ಲೈಕ್ ಸಾರ್ಟಿಂಗ್ ನಂಬರ್ಸ್ ಇನ್ ಎ ಪರ್ಟಿಕ್ಯುಲರ್ ಆರ್ ಎ ಟಿಪಿಕಲ್ ರೇಂಜ್. ದಟ್ ಈಸ್ ಹೌ ದಿಸ್ ಪರ್ಟಿಕ್ಯುಲರ್ ಸಿಂಟ್ಯಾಕ್ಸ್ ಇಸ್ ಪ್ರೆಸೆಂಟ್. ಓಕೆನಾ, ವಿ ಶಲ್ ಗೋ ಟು ದ ನೆಕ್ಸ್ಟ್ ಪಾಯಿಂಟ್, ಸರ್ಚಿಂಗ್ ಅರೇಸ್. ಸರ್ಚಿಂಗ್ ಮಾಡೋಕ್ಕೂ ಆಪ್ಷನ್ ಇದೆ ಆ್ಯಂಡ್ ಇಟ್ ಈಸ್ ನಿಮ್ಮಲ್ಲಿ ಬೈನರಿ ಸರ್ಚ್ ಮಾತ್ರ ಇದರಲ್ಲಿ ಪರ್ಫಾರ್ಮೆನ್ಸ್ ಇದೆ, ಅಂದರೆ ಪರ್ಫಾರ್ಮ್ ಮಾಡತ್ತದು. ಎಸ್, ಯು ಕ್ಯಾನ್ ಸೇ ಇಂಟ್ ಸಾರ್ಟೆಡ್, ಬಟ್ ಒಂದು ಅರ್ಥ ಮಾಡ್ಕೋಬೇಕು, ಫಾರ್ ಪರ್ಫಾರ್ಮಿಂಗ್ ಬೈನರಿ ಸರ್ಚ್ ಯು ಶುಡ್ ಆಲ್ವೇಸ್ ಮೇಕ್ ಶೂರ್ ದಟ್ ಯುವರ್ ಅರೇ ಎಲಿಮೆಂಟ್ಸ್ ಆರ್ ಇನ್ ಎ ಸಾರ್ಟೆಡ್ ಆರ್ಡರ್. ಓಕೆನಾ, ಇವಾಗ ಫಾರ್ ಎಕ್ಸಾಂಪಲ್ ಸರ್ ಏನೋ ರ್ಯಾಂಡಮ್ ಆಗಿ ಏನೋ ಎಲಿಮೆಂಟ್ಸ್ ತೊಗೊಂಡ್ಬಿಟ್ಟಿದ್ದೀನಿ ನಾನು ಅಂತ ಅಂದ್ಕೊಂಡ್ರು, ಮೇಕ್ ಶೂರ್ ದಟ್ ಬಿಫೋರ್ ಯು ಅಪ್ಲೈ ದ ಬೈನರಿ ಸರ್ಚ್ the elements should be in sorted order. ಓಕೆನಾ, ಡೋಂಟ್ ಫರ್ಗೆಟ್. ಅದಕ್ಕೆ ನಾವು ಇಲ್ಲೇನು ಮಾಡ್ತಿದ್ದೀವಿ, ಒಂದು ಎಕ್ಸಾಂಪಲ್ ಏನು ತೊಗೋತಾ ಇದ್ದೀವಿ ಅಂದರೆ, ಇಂಟ್ ಸಾರ್ಟೆಡ್ ಇಸ್ ಈಕ್ವಲ್ ಟು ಅಂದರೆ ಆಲ್ರೆಡಿ ಅಲ್ಲಿ ಸಾರ್ಟ್ ಮಾಡ್ಕೊಂಡಿರೋ ಎಲಿಮೆಂಟ್ಸ್ನ ಹಾಕ್ತಾ ಇದ್ದೀವಿ. ವಿ ಆರ್ ಟೆಲಿಂಗ್ 10, 20, 30, 40, 50. ಎಸ್, ಫಾರ್ ವೇಜ್ ವಿ ಆರ್ ಟೆಲಿಂಗ್ ಇಂಟ್ ಸಮ್, ಈ ಒಂದು ವೇರಿಯಬಲ್ ನೇಮ್ ಬಂದು ಇಂಡೆಕ್ಸ್ ಅಂತ ಕೊಟ್ಬಿಟ್ಟು arrays.binary search sorted, 30 ಅಂತ ಕೊಡ್ತಾ ಇದ್ದೀನಿ. ಎಸ್, ವಿಚ್ ಮೀನ್ಸ್ ಇಟ್ ವಿಲ್ ಟ್ರೈ ಟು ಪ್ರಿಂಟ್, ಇವಾಗ ನೀವು ಇಂಡೆಕ್ಸ್ನ ನೀವು ಪ್ರಿಂಟ್ ಮಾಡಿದ್ರೆ ಅದು ಬೈನರಿ ಸರ್ಚ್ ಮಾಡಿಕೊಂಡು, ಅಂದರೆ ಬೈನರಿ ಸರ್ಚ್ ಲೀನಿಯರ್ ಸರ್ಚ್ ಗೊತ್ತಲ್ವ ನಿಮಗೆ ಕಾನ್ಸೆಪ್ಟ್ಸು? ಸರಿ, ಬೈನರಿ ಸರ್ಚ್ ಮಾಡಿಕೊಂಡು ಸಾರ್ಟೆಡನ್ನು ಅರೇ ಒಳಗಡೆ ಹೋಗಿ ಬೈನರಿ ಸರ್ಚ್ನ ಅಪ್ಲೈ ಮಾಡಿ ಆ 30 ವ್ಯಾಲ್ಯೂ ವಿಚ್ ಇಂಡೆಕ್ಸ್ ಪೊಸಿಷನಲ್ಲಿ ಇದೆ ಅಂತ ಹೇಳುತ್ತದು. ಓಕೆನಾ, ಐ ಹೋಪ್ ಯು ಅಂಡರ್ಸ್ಟುಡ್ ವಾಟ್ ಯು ಆರ್ ಟ್ರೈಂಗ್ ಟು ಸೇ. ಇಂಟ್ ಇಂಡೆಕ್ಸ್ ಇಸ್ ಈಕ್ವಲ್ ಟು arrays.binary search ಸಾರ್ಟೆಡ್ ಬಂದು ನಿಮಗೆ ಟಿಪಿಕಲ್ ಆಗಿ ಈ ಎಲಿಮೆಂಟು ಸಾರ್ಟೆಡ್ ಅನ್ನೋ ವೇರಿಯಬಲ್ ನೇಮು, ಕಾಮ 30 ಪಾಸ್ ಮಾಡಿದ ತಕ್ಷಣ 30 ಏನಾಗುತ್ತೆ ಅಂದರೆ ಆ ಅರೇ ಒಳಗಡೆ 30 ವ್ಯಾಲ್ಯೂ ಎಲ್ಲಿದೆ ಅಂದ್ಬಿಟ್ಟು ಹೇಳುತ್ತೆ. ಅದು ಎಲ್ಲಿದೆ ಅಂತ ಹೆಂಗೆ ಹೇಳುತ್ತೆ ಅಂದರೆ ಅಟ್ ವಿಚ್ ಇಂಡೆಕ್ಸ್ ಪೊಸಿಷನ್ ಈಸ್ 30 ಪ್ರೆಸೆಂಟ್ ಅಂತ ಹೇಳುತ್ತೆ. ಓಕೆ,
ಇಲ್ಲೇನಾಗ್ತಿದೆ ಅಬ್ಸರ್ವ್ ಮಾಡಿ, 10 ಬಂದು 0ನಲ್ಲಿರುತ್ತೆ, 20 ಬಂದು 1ನಲ್ಲಿರುತ್ತೆ, 30 ಬಂದು ಇಲ್ಲಿ ಇವಾಗ 2 1 ಬರುತ್ತೆ. ಸೊ ಯುವರ್ ಔಟ್ಪುಟ್ ಶುಡ್ ಬಿ ಗಿವನ್ ಆಸ್ 2. ಓಕೆ. ವಾಟ್ ಈಸ್ ಒನ್ ಆಫ್ ದ ಕನ್ಸ್ಟ್ರೈಂಟ್ಸ್ ಬಿಫೋರ್ ಅಪ್ಲೈಯಿಂಗ್ ಬೈನರಿ ಸರ್ಚಸ್? ನೋಟ್, array must be sorted for binary search to work correctly. ಸರಿ. ಓಕೆನಾ? I hope you have understood. For example, if I say binary search of sorted comma 40 ಅಂತ ಕೊಟ್ಟರೆ ಏನು ಬರುತ್ತೆ? 3. ಔಟ್ಪುಟ್ 3 ಬರುತ್ತೆ. ನಾನು ಫಾರ್ ಎಕ್ಸಾಂಪಲ್ ಬೈನರಿ ಸರ್ಚ್ ಆಫ್ ಸಾರ್ಟೆಡ್ ಕಾಮ 10 ಕೊಟ್ಟರೆ ಅವಾಗ 0. ಹುಷಾರಾಗಿರಬೇಕು. ವಾಟ್ ಎವರ್ ಆನ್ಸರ್ ಯು ಹ್ಯಾವ್ ಟೋಲ್ಡ್ ಇಸ್ ವೆರಿ ಕರೆಕ್ಟ್. ಯು ಶುಡ್ ಓನ್ಲಿ ಸೇ 0. 1 ಅಂತ ಹೇಳ್ಬಿಡ್ಬೇಡಿ, ಮರ್ತುಬಿಟ್ಟು ಅಂದ್ರೆ ಯಾವಾಗಲೂ 1 ಅಂತ ಹೇಳಬೇಡಿ. ವಾಟ್ ಇಫ್ ಐ ಸೇ ನೆಕ್ಸ್ಟ್ ಕೇಸ್ ಸಿನಾರಿಯೋ ಸ್ವಲ್ಪ, ಇಫ್ ಐ ಸೇ ಅರೇಸ್ ಡಾಟ್ ಬೈನರಿ ಸರ್ಚ್ ಸಾರ್ಟೆಡ್ ಆಫ್ ಸಮಥಿಂಗ್ ಲೈಕ್ 60, ಅದು ಅರೇ ಇಂಡೆಕ್ಸ್ ಔಟ್ ಆಫ್ ಬೌಂಡ್ ಆಗುತ್ತೆ. ಓಕೆನಾ? ಅರ್ಥ ಆಗಿದೆ ಅಲ್ವಾ? ಈ ಕಾನ್ಸೆಪ್ಟ್ನ ನಾನು ನಿಮಗೆ ಲಾಸ್ಟ್ ಟೈಮ್ ಕೂಡ ಇದನ್ನೇ ಸೇಮ್ ಹೇಳಿದ್ದೀನಿ. ವೆನ್ ಎವರ್ ಯು ಆರ್ ಟ್ರೈಂಗ್ ಟು ಸರ್ಚ್ ಫಾರ್ ಅನ್ ಅರೇ ಇಂಡೆಕ್ಸ್ ಎಲಿಮೆಂಟ್ ವಿಚ್ ಇಸ್ ನಾಟ್ ಪ್ರೆಸೆಂಟ್ ಇನ್ಸೈಡ್ ದಿ ಅರೇ, ನಿಮ್ಗೆ ಏನಾಗುತ್ತೆ ಅಂತ ಹೇಳಿದ್ದೀನಿ. ಓಕೆನಾ? ಕಮಿಂಗ್ ಟು ಫೋರ್ತ್ ಪಾಯಿಂಟ್, ಕಂಪೇರಿಂಗ್ ಡಿಫ್ರೆಂಟ್ ಟೈಪ್ಸ್ ಆಫ್ ಅರೇಸ್. ಅಂದರೆ ಇಲ್ಲಿ ಏನಾಗ್ತಿದೆ ಅಂದರೆ, ವಿ ಹ್ಯಾವ್ ಅರೇ 1 ವಿಚ್ ಇಸ್ ಹ್ಯಾವಿಂಗ್ 1 2 3, ಅರೇ 2 ಇಸ್ ಆಲ್ಸೋ ಹ್ಯಾವಿಂಗ್ 3 ಎಲಿಮೆಂಟ್ಸ್ ಆಸ್ 1 2 3, ಅರೇ 3 ನಲ್ಲಿ ವಿ ಹ್ಯಾವ್ 3 2 1. ಓಕೆನಾ? ವಿ ವಾಂಟ್ ಟು ಕಂಪೇರ್ ಅಂಡ್ ಚೆಕ್ ಅಂಡ್ ಸೇ ಈಸ್ ಅರೇ 1 ಈಕ್ವಲ್ ಟು ಅರೇ 2. ನಿಮ್ಗೇನು ಅನ್ಸುತ್ತೆ? ಇಲ್ಲ, ಈಕ್ವಲ್ ಇಲ್ಲ. ಅಲ್ಲ, ಅರೇ 1 ಈಸ್ ಇಟ್ ಈಕ್ವಲ್ ಟು ಅರೇ 2? ಈಕ್ವಲ್ ತಾನೆ, ಯಾಕೆ ಈಕ್ವಲ್ ಇಲ್ಲ? ಅರೇ 2 ಈಕ್ವಲ್, ಅರೇ 2ಗೆ ಈಕ್ವಲ್, ಕರೆಕ್ಟ್ ಅಲ್ವಾ? ಇಲ್ಲಿ ಏನಾಗುತ್ತೆ ಅಂದರೆ ನೀವು ಅರ್ಥ ಮಾಡ್ಕೋಬೇಕು ಸರ್, ಹೌ ಡಸ್ ದ ಈಕ್ವಲ್ಸ್ ಫಂಕ್ಷನಾಲಿಟಿ ರನ್? ಓಕೆನಾ? ಬೇಸಿಕಲಿ ಇಟ್ ರನ್ಸ್ ಇನ್ 2 ಡಿಫ್ರೆಂಟ್ ಸಿನಾರಿಯೋಸ್. ಫಸ್ಟ್ ಏನಾಗುತ್ತೆ ಅಂದರೆ, ಫಾರ್ ಎಕ್ಸಾಂಪಲ್ ಅರೇ 1ನಲ್ಲಿ 4 ಎಲಿಮೆಂಟ್ಸ್ ಇತ್ತು ಅಂದ್ಕೊಳ್ಳಿ, ಅರೇ 2ನಲ್ಲಿ ಬರೀ 3 ಎಲಿಮೆಂಟ್ಸ್ ಇತ್ತು ಅಂದ್ಕೊಳ್ಳಿ. ದೆನ್ ಆರ್ ದೇ ಈಕ್ವಲ್? ನೋ. It will make sure it is not equal because the total number of elements present in array 1 is not equal to the total number of elements present in array 2. Usually arrays.equals method ಏನು ಮಾಡುತ್ತೆ ಅಂದರೆ, it will always check at the first level length ಎರಡು arraysದು ಸೇಮ್ ಇದೆಯೋ ಇಲ್ಲೋ ಅಂತ ನೋಡ್ಬಿಡುತ್ತೆ ಫಸ್ಟ್. ಸರಿ. And it will start working only if the lengths are equal. Only then it will go inside and it will do ಕಂಪ್ಯಾರಿಟಿವ್ ಅಂದರೆ ಲೈಕ್ ಕಂಪ್ಯಾರಿಸನ್ ವಿತ್ ರೆಸ್ಪೆಕ್ಟ್ ಟು ಇಂಡೆಕ್ಸ್ ಪೊಸಿಷನ್ಸ್. ಆ ಇಂಡೆಕ್ಸ್ ಇವಾಗ ಫಾರ್ ಎಕ್ಸಾಂಪಲ್ ಅರೇ 1ನಲ್ಲಿ 0th ಇಂಡೆಕ್ಸ್ ಪೊಸಿಷನಲ್ಲಿ ಏನಿದೆ? 1 ಇದೆ. ಅರೇ 2ನಲ್ಲೂ ಇಂಡೆಕ್ಸ್ 0ನಲ್ಲಿ 1 ಇದೆಯಾ ಅಂತ ಚೆಕ್ ಮಾಡುತ್ತೆ. ಅರೇ 1ನಲ್ಲಿ ಫಸ್ಟ್ ಇಂಡೆಕ್ಸಲ್ಲಿ 2 ಇದೆ, ಅರೇ 2ನಲ್ಲೂ ಫಸ್ಟ್ ಇಂಡೆಕ್ಸಲ್ಲಿ 2 ಇದೆಯಾ ಅಂತ ಚೆಕ್ ಮಾಡುತ್ತೆ. ಆ ರೀತಿ ಇಟ್ ವಿಲ್ ಕಂಪೇರ್ ಇಂಡಿವಿಜುವಲ್ ಇಂಡೆಕ್ಸ್ ಎಲಿಮೆಂಟ್ ವ್ಯಾಲ್ಯೂಸ್ ಇನ್ ಬೋತ್ ದಿ ಅರೇಸ್. ಇಫ್ ಬೋತ್ ಆರ್ ಸೇಮ್, ಯಾವ ಎರಡು ಕಂಡೀಷನ್ನು? ಫಸ್ಟ್ ಕಂಡೀಷನ್ ಬಂದು ದ ಲೆಂತ್ ಆಫ್ ದಿ ಬೋತ್ ಅರೇಸ್ ಶುಡ್ ಬಿ ಈಕ್ವಲ್. ವಾಟ್ ಈಸ್ ದ ಲೆಂತ್ ಆಫ್ ಅರೇ 1 ಅಂಡ್ ವಾಟ್ ಈಸ್ ದ ಲೆಂತ್ ಆಫ್ ಅರೇ 2? 2 ಇಂಡೆಕ್ಸಸ್ ಎರಡು. ಅಲ್ಲ, ಲೆಂತ್ ಎಷ್ಟು ಬರುತ್ತೆ? ನಾನು ಇಫ್ ಐ ಸೇ ವಾಟ್ ಈಸ್ ದ ಲೆಂತ್ ಆಫ್ ಅರೇ 1, ಲೆಂತ್ ಆಫ್ ಅರೇ 2 ಕೇಳಿದ್ರೆ 3 ಹೇಳಬೇಕು. ಲೆಂತ್ಗೆ ಯಾವಾಗಲೂ ನಾವು 0ನ ಕನ್ಸಿಡರ್ ಮಾಡಲ್ಲ. ಓಕೆನಾ? ಸೊ ಅಲ್ಲಿ ಫಸ್ಟ್ ಕಂಡೀಷನ್ ಏನು ಸ್ಯಾಟಿಸ್ಫೈ ಆಯಿತು, ದ ಲೆಂತ್ ಆಫ್ ಬೋತ್ ಅರೇ 1 ಅಂಡ್ ಅರೇ 2 ಇಸ್ ಈಕ್ವಲ್ ಟು 3. ಓಕೆನಾ? Only then it will start checking array 1 index positions ಅಲ್ಲಿ ಏನೇನು ಎಲಿಮೆಂಟ್ಸ್ ಇದೆಯೋ ಆರ್ ದೇ ಸೇಮ್ ವಿತ್ ಯುವರ್ ಅರೇ 2 ಎಲಿಮೆಂಟ್ಸ್ ಆಲ್ಸೋ. ಓಕೆ. ದೆನ್ ಇಟ್ ವಿಲ್ ಸೇ ಓಕೆ ಟ್ರೂ ಅಂತ ಹೇಳುತ್ತೆ. ಆ್ಯಂಡ್ ವಾಟ್ ಕೈಂಡ್ ಆಫ್ ಟ್ರೂ ಇಸ್ ದಿಸ್ ವ್ಯಾಲ್ಯೂ? ದಿಸ್ ಪರ್ಟಿಕ್ಯುಲರ್ ಟ್ರೂ ನಿಮ್ಮ ಡೇಟಾ ಟೈಪ್ಸ್ ಪ್ರಕಾರ ಇಟ್ ಇಸ್ ಎ ಬೂಲಿಯನ್ ವ್ಯಾಲ್ಯೂ. ಓಕೆನಾ? ಆ್ಯಂಡ್ ಇಲ್ಲಿ ನೆಕ್ಸ್ಟ್ ಲೆವೆಲ್ ತೊಗೊಂಡ್ರೆ ಅರೇ 1 ಇಸ್ ಇಟ್ ಈಕ್ವಲ್ ಟು ಅರೇ 3 ಅಥವಾ ನಿಮ್ಮ ಈಕ್ವಲ್ಸ್ ಮೆಥಡ್ ಹಾಕ್ಬಿಟ್ಟು ಅರೇ 3 ಅಂತ ಕೇಳಿದ್ರೆ, ದೆನ್ 1 ಇಲ್ಲಿದೆ, 3 ಬಂದು ಫಸ್ಟ್ ಇಂಡೆಕ್ಸ್ ಅಲ್ಲೇ ಇದೆ. ಅದಕ್ಕಿಂತ ಮುಂಚೆ ಏನು ಕಂಡೀಷನ್ ರನ್ ಆಗಿರುತ್ತೆ? ಡಸ್ ಅರೇ 1 ಅಂಡ್ ಅರೇ 3 ಬೋತ್ ಹ್ಯಾವ್ ದ ಸೇಮ್ ನಂಬರ್ ಆಫ್ ಲೆಂತ್ ಅಥವಾ ಸೇಮ್ ನಂಬರ್ ಆಫ್ ಎಲಿಮೆಂಟ್ಸ್? ಓಕೆನಾ? ಈಕ್ವಲ್ ಲೆಂತ್ ಇರೋದ್ರಿಂದ ನೆಕ್ಸ್ಟ್ ಇಂಟರ್ನಲ್ ಕಂಪ್ಯಾರಿಸನ್ ನಡೆಯುತ್ತೆ. ಇಂಟರ್ನಲ್ ಬಂದಾಗ 1 ಮತ್ತು 3 ಅಂದರೆ ದೇ ಆರ್ ನಾಟ್ ಸೇಮ್, ಇಟ್ ವಿಲ್ ನಾಟ್ ಪ್ರೊಸೀಡ್ ಫರ್ದರ್. ಸರ್, ವಾಟ್ ಇಫ್ 0th ಇಂಡೆಕ್ಸ್ ಬೋತ್ ದ ಅರೇ ಎಲಿಮೆಂಟ್ಸ್ ಹ್ಯಾವ್ ದ ಸೇಮ್ ವ್ಯಾಲ್ಯೂ, ಫಸ್ಟ್ ಇಂಡೆಕ್ಸಲ್ಲಿ ಡಿಫ್ರೆಂಟ್ ಇತ್ತು ಅಂದ್ಕೊಳ್ಳಿ. ದೆನ್ ಲೆಂತ್ ಚೆಕ್ ಆಗಿದ್ಮೇಲೆ 0th ಇಂಡೆಕ್ಸ್ ಆಗಿದ್ಮೇಲೆ ಫಸ್ಟ್ ಇಂಡೆಕ್ಸ್ಗೆ ಹೋಗುತ್ತೆ. ಆ್ಯಂಡ್ ಫಸ್ಟ್ ಲೆವೆಲಲ್ಲೇ ಡಿಫ್ರೆನ್ಸ್ ಮಿಸ್ ಮ್ಯಾಚ್ ಆಗೋದ್ರೆ ದೆನ್ ಇಟ್ ವಿಲ್ ಡೈರೆಕ್ಟ್ಲಿ ಸೇ ದ ವ್ಯಾಲ್ಯೂ ಆಸ್ ಫಾಲ್ಸ್. ಓಕೆನಾ? ಹೋಪ್ ಯು ಅಂಡರ್ಸ್ಟುಡ್. ಫಿಫ್ತ್ ಒನ್ ಒಂದು ತೊಗೊಳ್ಳೋಣ. ಫಿಲ್ಲಿಂಗ್ ಅರೇಸ್ ಅನ್ನೋ ಒಂದು ಕಾನ್ಸೆಪ್ಟ್ ಇದೆ. ಅಂದರೆ ಸೇ ಫಾರ್ ಎಕ್ಸಾಂಪಲ್ ಯಾವ ಕ್ರಿಯೇಟೆಡ್ ಓನ್ಲಿ ಅನ್ ಅರೇ ಅಥವಾ ಯು ಹ್ಯಾವ್ ಓನ್ಲಿ ಡಿಫೈನ್ಡ್ ಅನ್ ಅರೇ, ಬಟ್ ಅದಕ್ಕೆ ನೀವೇನೋ ಎಲಿಮೆಂಟ್ಸ್ನ ನೀವು ಅದಕ್ಕೆ ಕ್ರಿಯೇಟ್ ಮಾಡಿರಲ್ಲ. ಆ ಥರ ಟೈಮಲ್ಲಿ ಅಬ್ಸರ್ವ್, ಯು ಕ್ಯಾನ್ ಸೇ ಇಂಟ್ ನಂಬರ್ಸ್ ಈಸ್ ಈಕ್ವಲ್ ಟು ನ್ಯೂ ಇಂಟ್ ಆಫ್ 5, ಫಾರ್ ವಿಚ್ ಐ ವಿಲ್ ಸೇ ಅರೇಸ್ ಡಾಟ್ ಫಿಲ್ ಮೆಥಡ್ ಅಂತ ಒಂದು ಆಪ್ಷನ್ ಇದೆ. ಅರೇಸ್ ಡಾಟ್ ಫಿಲ್
ಟು ದಿ ಅರೇ ವಿಚ್ ಇಸ್ ನಂಬರ್ಸ್ 7. ಓಕೆನಾ? ಅದೇನು ಮಾಡುತ್ತೆ ಅಂದರೆ ಅದಾಗಿದ್ಮೇಲೆ ಪ್ರಿಂಟ್ ಮಾಡಿದ್ರೆ ಸಿಸ್ಟಮ್ ಡಾಟ್ ಔಟ್ ಡಾಟ್ ಪ್ರಿಂಟಲ್ಲಿ ಅರೇಸ್ ಡಾಟ್ ಟು ಸ್ಟ್ರಿಂಗ್ ಆಫ್ ನಂಬರ್ಸ್ ಅಂತ ಪ್ರಿಂಟ್ ಮಾಡಿದ್ರೆ ಆಲ್ ಆಫ್ ಯುವರ್ 5 ಎಲಿಮೆಂಟ್ಸ್ ಆಲ್ ಆಫ್ ದೆಮ್ ವಿಲ್ ಕಂಟೈನ್ ದ ಸೇಮ್ ವ್ಯಾಲ್ಯೂ 7. ಓಕೆ. ಓಕೆನಾ? ಇಲ್ಲಿ ಒಂದು ಪ್ರಶ್ನೆ ಬರ್ಬೋದು, ಸರ್ ನನಗೆ ಎಲ್ಲದರಲ್ಲೂ 7 ಬೇಡ, ನನಗೆ 0ನಲ್ಲಿ 1, 1ನಲ್ಲಿ 1, 2ನಲ್ಲಿ 1 ಆ ಥರ ಎಲ್ಲ ಬರ್ಬೇಕು ಇಂಡೆಕ್ಸ್ ಪೊಸಿಷನ್ಸ್ ಪ್ರಕಾರ ಅಂತ. ದೆನ್ ಫಿಲ್ ಮೆಥಡ್ ಮಾಡಿಬಿಟ್ಟು ಬೇಕಾದ್ರೆ ಅದನ್ನು ರೀಪ್ಲೇಸ್ ಮಾಡ್ಬೋದು. ಇಲ್ಲ ಅಂದರೆ ಫಿಲ್ ಮೆಥಡ್ ಅಪ್ಲೈ ಮಾಡೋದ್ರಲ್ಲಿ ಅರ್ಥ ಇಲ್ಲ. ಕರೆಕ್ಟ್. ಹೋಪ್ ಯು ಅಂಡರ್ಸ್ಟುಡ್. ಕರೆಕ್ಟ್ ಅಲ್ವಾ? ಕರೆಕ್ಟ್, ವೆರಿ ಗುಡ್. ಕರೆಕ್ಟ್ ಅಂತ ಹೇಳಿ ನನಗೆ ಇಂಪಾರ್ಟೆಂಟ್. ಸೊ ನೌ ಯು ಕ್ಯಾನ್ ಆಲ್ಸೋ ಸೇ ಅರೇಸ್ ಡಾಟ್ ಫಿಲ್ ನಂಬರ್ಸ್ ಸ್ಟಾರ್ಟ್ ಫ್ರಮ್ ದ ಫಸ್ಟ್ ಇಂಡೆಕ್ಸ್ ಪೊಸಿಷನ್ ಗೋ ಟಿಲ್ ದ 4th ಇಂಡೆಕ್ಸ್ ಪೊಸಿಷನ್. ಅಂದರೆ ಏನಾಯ್ತು ಇಲ್ಲಿ ನೋಡಿ, ಇಲ್ಲಿ 3 ಅಂತಲೇ ಮೆನ್ಷನ್ ಮಾಡ್ತಾ ಇದ್ದೀನಿ. ಸ್ಟಾರ್ಟ್ ಫ್ರಮ್ ದ ಫಸ್ಟ್ ಇಂಡೆಕ್ಸ್ ಪೊಸಿಷನ್ ಗೋ ಟಿಲ್ ದ ಲಾಸ್ಟ್ ವಿಚ್ ಇಸ್ ದ 4th ಇಂಡೆಕ್ಸ್ ಪೊಸಿಷನ್. ಲಾಸ್ಟ್ ಅಲ್ಲ, 4th ಇಂಡೆಕ್ಸ್ ಪೊಸಿಷನ್. ಫಿಲ್ ವಿತ್ ದ ವ್ಯಾಲ್ಯೂ ಆಸ್ 99. ಅಂದರೆ ಎಲಿಮೆಂಟ್ ಬಂದು 99 ಪ್ರಿಂಟ್ ಆಗಬೇಕು. ಓಕೆ. ಇದಾಗಿದ್ಮೇಲೆ ನಾನು ಅರೇಸ್ ಡಾಟ್ ಟು ಸ್ಟ್ರಿಂಗ್ ಆಫ್ ನಂಬರ್ಸ್ ಅಂದರೆ ಬಿಟ್ವೀನ್ 1 and 3 ಅಂದರೆ 1, 2, 3 3 ಇಂಡೆಕ್ಸ್ ಪೊಸಿಷನ್ನಲ್ಲೂ 99 ಅನ್ನೋ ಎಲಿಮೆಂಟ್ ಇರುತ್ತೆ. ಸರಿ. ಓಕೆನಾ? ಹೋಪ್ ಯು ಆರ್ ಏಬಲ್ ಟು ಅಂಡರ್ಸ್ಟ್ಯಾಂಡ್. ಓಕೆನಾ? ಇದು ನೆಕ್ಸ್ಟ್ ಮ್ಯಾಕ್ಸಿಮಮ್ ಮಿನಿಮಮ್ ಲಾಸ್ಟ್ ಟೈಮಲ್ಲಿ ಮಾಡಿದ್ವಿ. ಇಫ್ ಯು ಕ್ಯಾನ್ ರೀಕಾಲ್, ಮ್ಯಾಕ್ಸಿಮಮ್ ಮಿನಿಮಮ್ 2 ಕಾನ್ಸೆಪ್ಟ್ಸು ಮಾಡಿದ್ವಿ. ಇಲ್ಲೊಂದು ಲೀನಿಯರ್ ಸರ್ಚ್ ಅಂತ ಕಾನ್ಸೆಪ್ಟ್ಸ್ ಇದೆ ನೋಡಿ ಇಲ್ಲಿ. ಅವೆಲ್ಲ ನಾವು ಬೈನರಿ ಸರ್ಚ್ ಬಗ್ಗೆ ಮಾತಾಡಿದ್ವಿ. ಯು ಆಲ್ಸೋ ಹ್ಯಾವ್ ಸಮಥಿಂಗ್ ಕಾಲ್ಡ್ ಲೀನಿಯರ್ ಸರ್ಚ್. ಲೀನಿಯರ್ ಸರ್ಚ್ ಟಿಪಿಕಲ್ ಆಗಿ ಏನು ಮಾಡುತ್ತೆ, ಆ ಟಾರ್ಗೆಟ್ ವ್ಯಾಲ್ಯೂ ಏನಿದೆಯೋ ಅಂದರೆ ನೀವು ಯಾವ ಎಲಿಮೆಂಟ್ನ ನಾವು ಸರ್ಚ್ ಮಾಡಬೇಕು ಅಂತಿದ್ದೀವಲ್ಲ ಟಾರ್ಗೆಟ್ ವ್ಯಾಲ್ಯೂ, ಆ ಟಾರ್ಗೆಟ್ ವ್ಯಾಲ್ಯೂನ ಸ್ಟಾರ್ಟಿಂಗ್ ಫ್ರಮ್ ದ 0th ಇಂಡೆಕ್ಸ್ ಎವ್ರಿ ಎಲಿಮೆಂಟ್ ಅದೇ ಟಾರ್ಗೆಟಾ, ನೆಕ್ಸ್ಟ್ ಎಲಿಮೆಂಟ್ ನೆಕ್ಸ್ಟ್ ಇಂಡೆಕ್ಸ್ ಟಾರ್ಗೆಟಾ, ಫಸ್ಟ್ ಇಂಡೆಕ್ಸ್ ಟಾರ್ಗೆಟಾ, ಅದಕ್ಕಿಂತ ಮುಂಚೆ 0th ಇಂಡೆಕ್ಸ್ ಟಾರ್ಗೆಟಾ, ಫಸ್ಟ್ ಇಂಡೆಕ್ಸೇ ಟಾರ್ಗೆಟಾ ಅಂತ ಚೆಕ್ ಮಾಡ್ತಾ ಇರುತ್ತೆ. ಚೆಕ್ ಮಾಡಿಬಿಟ್ಟು ರಿಟರ್ನ್ ಐ ವಿಚ್ ಇಸ್ ನಥಿಂಗ್ ಬಟ್ ಯುವರ್ ಇಂಡೆಕ್ಸ್ ಪೊಸಿಷನ್. ಇಲ್ಲ ಅಂದರೆ -1 ರಿಟರ್ನ್ ಮಾಡುತ್ತೆ. ಓಕೆನಾ? ಯಾವಾಗಲೂ -1 ರಿಟರ್ನ್ ಆಗುತ್ತೆ ವ್ಯಾಲ್ಯೂ ಇಲ್ಲ ಅಂದರೆ. ಹಾಂ, ಅಲ್ಲ, ಈ ಮೆಥಡಲ್ಲಿ ನಾವು ವಿ ಆರ್ ಟ್ರೈಂಗ್ ಟು ರಿಟರ್ನ್ ಇಟ್ ಆಸ್ -1. ಓಕೆ. ಈ ಸ್ಟೂಡೆಂಟ್ ಗ್ರೇಡ್ ಸಿಸ್ಟಮ್ ಥರ ಒಂದು ಮಾಡಿದ್ವಿ ಲಾಸ್ಟ್ ಟೈಮ್, ನಿಮ್ಗೆ ನೆನಪಿದೆಯಾ? ಆ್ಯಂಡ್ ಐ ಥಿಂಕ್ ಸಮಥಿಂಗ್ ಸಿಮಿಲರೇ ನಿಮಗೆ ಅಸೈನ್ಮೆಂಟನ್ನು ಕೊಟ್ಟಿದ್ದು. ಹೌದು. ಓಕೆನಾ? ಇದನ್ನು ಒಂದ್ಸತಿ ಎಕ್ಸ್ಪ್ಲೈನ್ ಮಾಡ್ತೀನಿ, ನೋಡ್ಕೊಳ್ಳಿ. ಆಮೇಲೆ ಬೇಕಾದರೆ ಇದನ್ನೊಂದ್ಸತಿ ರನ್ನು ಮಾಡೋಣ ತಿರುಗಿ. ಓಕೆನಾ? ಕ್ಯಾನ್ ವಿ ಹ್ಯಾವ್ ಎ ಸ್ಟೂಡೆಂಟ್ ಗ್ರೇಡ್ ಸಿಸ್ಟಮ್ ವೇರ್ ಯು ಹ್ಯಾವ್ ಸಮಥಿಂಗ್ ಲೈಕ್ ಸಮ್ ಸೆಟ್ ಆಫ್ ಸ್ಟೂಡೆಂಟ್ಸ್. ಆ ಸೆಟ್ ಆಫ್ ಸ್ಟೂಡೆಂಟ್ಸ್ ಏನೋ ಒಂದು ಸಬ್ಜೆಕ್ಟಲ್ಲಿ ಮಾರ್ಕ್ಸ್ ತೊಗೋತೀರಾ ಅಥವಾ ಗ್ರೇಡ್ ತೊಗೋತೀರಾ. ಸೊ ಬೇಸಿಸ್ ಆನ್ ದಟ್ ನೀವು ಅದನ್ನು ಒರಿಜಿನಲ್ ಏನು, ಸಾರ್ಟೆಡ್ ಏನು, ಹೈಯೆಸ್ಟ್ ಮಾರ್ಕ್ಸ್ ಯಾರಿಗೆ ಬಂದಿದೆ, ಲೋಯೆಸ್ಟ್ ಮಾರ್ಕ್ಸ್ ಯಾರಿಗೆ ಬಂದಿದೆ, ಅವೆಲ್ಲ ಒಂದಿಷ್ಟೆಲ್ಲ ಪ್ರಿಂಟ್ ಮಾಡೋದಕ್ಕೆ. ಸರಿ. ಓಕೆನಾ? ಈ ಪ್ರೋಗ್ರಾಮ್ನ ಎಕ್ಸಿಕ್ಯೂಟ್ ಮಾಡೋಣ ಫಸ್ಟು. ಎಸ್, ವಿಲ್ ಗೋ ಟು ದ ಪ್ರೋಗ್ರಾಮ್ ಡೈರೆಕ್ಟ್ಲಿ. ಆಮೇಲೆ ಬ್ಲೂ ಜೈನಲ್ಲೂ ಮಾಡೋಣ. ಒಂದು ನಿಮಿಷ. ಸೊ ಗ್ರೇಡ್ ಸಿಸ್ಟಮ್ ಡಾಟ್ ಜಾವಾ ಅಂತ ಫೈಲ್ ಇದೆ, ಅದನ್ನು ಅಬ್ಸರ್ವ್ ಮಾಡಿ ಇನ್ನೊಂದು ಸತಿ. ಸಾರಿ. ಓಕೆ, ಎಸ್, ಸೇಮ್ ಪ್ರೋಗ್ರಾಮ್ ಅಲ್ಲಿಂದ ಇಲ್ಲಿಗೆ ತೊಗೊಂಡಿದ್ದೀನಿ. ಪಬ್ಲಿಕ್ ಕ್ಲಾಸ್ ಗ್ರೇಡ್ ಸಿಸ್ಟಮು. ಇಲ್ಲಿ ಪಬ್ಲಿಕ್ ಏನಕ್ಕೆ ಕೊಡಬೇಕು ಅಂದರೆ ಯೂಶಲಿ ಸಿಂಗಲ್ ಕ್ಲಾಸ್ ಇದೆ. ಸಿಂಗಲ್ ಕ್ಲಾಸ್ ಇದ್ದಾಗ ಪಬ್ಲಿಕ್ ಕೊಡಲೇಬೇಕು ಅಂತಲೂ ಏನಿಲ್ಲ, ಬಟ್ ಡಿಫಾಲ್ಟ್ ಸ್ಕೋಪ್ ಬಂದು ಪಬ್ಲಿಕ್ ಯಾವಾಗಲೂ. ಜಾವಾ ಡಾಟ್ ಯುಟಿಲ್ ಅರೇಸ್ ಕೊಡಬೇಕಾ? ಜಾವಾ ಡಾಟ್ ಯುಟಿಲ್ ಡಾಟ್ ಅರೇಸ್ ಕೊಡಬೇಕು. ಹೌದು, ನಿಮ್ಗೆ ಇದನ್ನು ಹೇಳ್ಕೊಟ್ಟೆ, ನಿಮ್ಗೆ ನೆನಪಿಲ್ವ? ಅಲ್ಲಿ ಒಂದು ನಿಮಿಷ ಇರಿ, ವಾಪಸ್ ಹೋಗೋಣ. ವಿ ಶಾಲ್ ಗೋ ಬ್ಯಾಕ್. ಇಲ್ಲಿ ನೋಡಿ, ಇಂಪೋರ್ಟ್ ಜಾವಾ ಡಾಟ್ ಯುಟಿಲ್ ಡಾಟ್ ಅರೇಸ್ ಹೇಳಿದೆ ನಿಮ್ಗೆ. ಅದನ್ನ ಅವಲೇ ಅಂದರೆ ನಾವು ಡೈರೆಕ್ಟ್ ಆಗಿ ಮಾಡ್ತೀವಿ, ಅದು ಓಕೆ ತಾನೆ? ಅಲ್ಲ, ಯುಟಿಲ್ ಡಾಟ್ ಸ್ಟಾರ್ ಕೊಟ್ಬಿಟ್ಟಿರ್ತೀಯಲ್ವ ನೀನು. ಹಾಂ, ಯುಟಿಲ್ ಡಾಟ್ ಸ್ಟಾರ್ ಕೊಟ್ಟಾಗ ಏನಾಗುತ್ತೆ ಅಂದರೆ ಯುಟಿಲ್ ಅನ್ನೋ ನಿಮ್ಮ ಕಲೆಕ್ಷನ್ ಏನಿದೆಯೋ ಅದರೊಳಗಡೆ ಏನೇನಿದೆಯೋ ಎಲ್ಲ ಕ್ಲಾಸಸ್ಸು ಅದರಲ್ಲಿ ಇಂಪೋರ್ಟ್ ಆಗಿಬಿಡುತ್ತೆ ಮೆಮೊರಿಗೆ. ಸೊ ದಟ್ ಶುಡ್ ನಾಟ್ ಬಿ ಅನ್ ಇಶ್ಯೂ. ಓಕೆನಾ? ನೀವು ಸರ್ ಸ್ಪೆಸಿಫಿಕ್ಕಾಗಿ ನಾನು ಜಾವಾ ಡಾಟ್ ಯುಟಿಲ್ ಡಾಟ್ ಅರೇಸ್ ಅಂತ ಟೈಪ್ ಮಾಡಲ್ಲ. ಐ ವಿಲ್ ಓನ್ಲಿ ಟೈಪ್ ಇಟ್ ಆಸ್ ಜಾವಾ ಡಾಟ್ ಯುಟಿಲ್ ಡಾಟ್ ಸ್ಟಾರ್. ದಟ್ ಈಸ್ ಓಕೆ. ಅವಾಗ ಜಾವಾ ಡಾಟ್ ಯುಟಿಲ್ ಡಾಟ್ ಸ್ಟಾರ್ ಮಾಡಿದ್ರೆ ಏನು ಅಡ್ವಾಂಟೇಜ್ ಇದೆ ಅಂದರೆ ಈ ಕೇಸಲ್ಲಿ ನಿಮ್ಮದು ಬೇಕಾದ್ರೆ ಸ್ಕ್ಯಾನರ್ ಕ್ಲಾಸನ್ನು ಕೂಡ ಅದನ್ನು ಅದೇ ರೀತಿ ಅಲ್ಲಿ ತೊಗೋಬೋದು. ಓಕೆ. ಓಕೆನಾ? ಸೊ ಇಲ್ಲಿ ನೋಡಿ, ಎರಡೂ ತೊಗೋತಾ ಇದ್ದೀನಿ ನಾನು, ಜಾವಾ ಡಾಟ್ ಯುಟಿಲ್ ಡಾಟ್ ಅರೇಸ್, ಜಾವಾ ಡಾಟ್ ಯುಟಿಲ್ ಡಾಟ್ ಸ್ಕ್ಯಾನರ್ ಕ್ಲಾಸ್. ಪಬ್ಲಿಕ್ ಸ್ಟ್ಯಾಟಿಕ್ ವಾಯ್ಡ್ ಮೇನ್ ಆಯಿತು. ಸ್ಕ್ಯಾನರ್ ಆಬ್ಜೆಕ್ಟ್ ತೊಗೋತಾ ಇದ್ದೀನಿ, SC ಅಂತ, ವಿಚ್ ಇಸ್ ನ್ಯೂ ಸ್ಕ್ಯಾನರ್ ಸಿಸ್ಟಮ್ ಡಾಟ್ ಇನ್. ಲೈನ್ ನಂಬರ್ 7 ಅಪ್ಲೈ ಅರ್ಥ ಮಾಡ್ಕೊಳ್ಳಿ.
ಗ್ರೇಡ್ಸ್ ಅನ್ನೋದು ಸಿಂಗಲ್ ಡೈಮೆನ್ಷನಲ್ ಅರೆ, ನ್ಯೂ ಇಂಟಿಜರ್ ಆಫ್ 5 ಅಂದರೆ ಎಷ್ಟು ಎಲಿಮೆಂಟ್ಸ್ ಇರುತ್ತೆ? 6 ಎಲಿಮೆಂಟ್ಸ್ ಇರುತ್ತಲ್ಲ. ಏಯ್ ಅಲ್ಲಮ್ಮ, ಇಂಟ್ 0 ಅಲ್ಲ, 0 ಬಿಟ್ಬಿಡು. ಎಷ್ಟು ಎಲಿಮೆಂಟ್ಸ್ ಇರುತ್ತೆ ನಿಮಗೆ? 5 ಎಲಿಮೆಂಟ್ಸ್. ಮತ್ತು 6 ಅಂತ ಯಾಕೆ ಹೇಳ್ತಾ ಇದ್ದೀರಾ? 10, 11, 12 ಏನು ಮಾಡ್ತಾ ಇದ್ದೀನಿ? ಐ ಆಮ್ ಟ್ರೈಂಗ್ ಟು ರೀಡ್ ದ ಎಲಿಮೆಂಟ್ಸ್ ಫಾರ್ ದ ಪರ್ಟಿಕ್ಯುಲರ್ ಅರೆ ವಿಚ್ ಇಸ್ ಗ್ರೇಡ್ಸ್. ಅಬ್ಸರ್ವ್ ಮಾಡಿ, ಫಾರ್ ಇಂಟ್ ಇಸ್ ಈಕ್ವಲ್ ಟು 0, i is equal to 0, i ಲೆಸ್ ದ್ಯಾನ್ ಗ್ರೇಡ್ಸ್ ಡಾಟ್ ಲೆಂತ್ i ಪ್ಲಸ್ ಪ್ಲಸ್ ಸಿಸ್ಟಮ್ ಡಾಟ್ ಪ್ರಿಂಟ್ ಅಲನ್ ಪ್ರತಿ ಇದಕ್ಕೂ ಎಲಿಮೆಂಟ್ಗೂ ಇದು ಪ್ರಿಂಟ್ ಮಾಡಿಕೊಂಡು ಗ್ರೇಡ್ಸ್ ಆಫ್ i is equal to sc ಡಾಟ್ ನೆಕ್ಸ್ಟ್ ಇಂಟ್. ಓಕೆನಾ? ಅದನ್ನೇ ಒಂದ್ಸತಿ ಪ್ರಿಂಟ್ ಮಾಡ್ತಾ ಇದ್ದೀನಿ. ಒರಿಜಿನಲ್ ಅರೆ ಏನಿದೆ ಅಂದ್ಬಿಟ್ಟು ಅರೇಸ್ ಡಾಟ್ ಟು ಸ್ಟ್ರಿಂಗ್ ಆಫ್ ಗ್ರೇಡ್ಸ್, ಈ ಗ್ರೇಡ್ಸ್ನ ಇಲ್ಲಿ ಪ್ರಿಂಟ್ ಮಾಡ್ಕೋತಾ ಇದ್ದೀನಿ. ನೆಕ್ಸ್ಟ್ ಏನು ಮಾಡ್ತಾ ಇದ್ದೀನಿ, ನಾವು ಅಪ್ಪಿತಪ್ಪಿ ಸರ್ಚ್ ಗಿರ್ಚ್ ಮಾಡಬೇಕು ಅಥವಾ ಇಂಡೆಕ್ಸ್ ಪೊಸಿಷನ್ ನೋಡಬೇಕು ಅಂದರೆ ಬೈನರಿ ಸರ್ಚ್, ಇಲ್ಲಿ ಬೈನರಿ ಸರ್ಚ್ ಹಾಕ್ತಾ ಇದ್ದೀವಿ. ಸೊ ಯಾವುದಕ್ಕೂ ಬೆಟರ್ ಅಂದ್ಬಿಟ್ಟು ಇದನ್ನು ಅರೇಸ್ನ ಗ್ರೇಡ್ಸನ್ನ ಅರೇನ ಸಾರ್ಟ್ ಮಾಡ್ಕೋತಾ ಇದ್ದೀವಿ. ಸಾರ್ಟ್ ಮಾಡಿಕೊಂಡು ಲೈನ್ ನಂಬರ್ 18 ಅಬ್ಸರ್ವ್ ಮಾಡಿ, ಸಿಸ್ಟಮ್ ಡಾಟ್ ಪ್ರಿಂಟ್ ಎಲೆನ್ ಸಾರ್ಟೆಡ್ ವಿಚ್ ಇಸ್ ನಥಿಂಗ್ ಬಟ್ ಅರೇಸ್ ಡಾಟ್ ಟು ಸ್ಟ್ರಿಂಗ್ ಆಫ್ ಗ್ರೇಡ್ಸ್. ಸಾರ್ಟ್ ಆಗಿದ್ಮೇಲೆ ಆಯಿತಾ? ಸಾರ್ಟ್ ಮಾಡಿದ್ಮೇಲೆ ಏನಾಗುತ್ತೆ ಅಂದರೆ ಅಡ್ವಾಂಟೇಜ್ ಏನು ಅಂದರೆ, ನೋ ಯು ಹ್ಯಾವ್ ಟು ಟೆಲ್ ಮೀ ದ ಲೋಯೆಸ್ಟ್ ಎಲಿಮೆಂಟ್ ಈಸ್ ಪ್ರೆಸೆಂಟ್ ಅಟ್ ದ 0th ಇಂಡೆಕ್ಸ್ ವ್ಯಾಲ್ಯೂ, ದ ಹೈಯೆಸ್ಟ್ ಎಲಿಮೆಂಟ್ ಈಸ್ ಪ್ರೆಸೆಂಟ್ ಅಟ್ ದ ಲೆಂತ್ -1 ಇಂಡೆಕ್ಸ್ ವ್ಯಾಲ್ಯೂ. ಕರೆಕ್ಟಾ? ಅರ್ಥ ಆಯ್ತಾ ಇದು ನಿಮಗೆ? 2021 2 ಲೈನ್ಸ್ ಅರ್ಥ ಆಯ್ತಾ? ಯೋಚನೆ ಮಾಡಿ. ಅರ್ಥ ಆಯ್ತು. ಹೆಂಗೆ ಲೆಂತ್ -1 ಯಾಕೆ ಮಾಡಿದೆ ನಾನು? ಗ್ರೇಡ್ಸ್ ಡಾಟ್ ಲೆಂತ್ ಹಾಕ್ಬೋದಾಗಿತ್ತಲ್ಲ, ಯಾಕಂದ್ರೆ 0th ಇಂಡೆಕ್ಸ್ ಇಂದ ಸ್ಟಾರ್ಟ್. ಕರೆಕ್ಟ್ ಅಮ್ಮ. ಎವ್ರಿ ಟೈಮ್ ಯು ಆರ್ ಟೆಲಿಂಗ್ ಮಿ ವೆರಿ ಕರೆಕ್ಟ್ಲಿ. ಐ ಆಮ್ ವೆರಿ ಹ್ಯಾಪಿ ಫಾರ್ ಯು. ಓಕೆನಾ? 20 ಮತ್ತು 21 ಅಲ್ಲಿ ಆ ಥರ ರನ್ ಆಗುತ್ತೆ. 24 ನೋಡಿ, ಇಫ್ ಐ ವಾಂಟ್ ಟು ಸರ್ಚ್ ಫಾರ್ ಎ ಗ್ರೇಡ್ ಸಮ್ ವ್ಯಾಲ್ಯೂ, ಐ ವಿಲ್ ಸೇ ಇಂಟ್ ಕೀ ಬಂದು ಸರ್ಚ್ ಗ್ರೇಡ್ ಅಂತ ಕೊಡ್ತಾ ಇದ್ದೀನಿ, sc ಡಾಟ್ ನೆಕ್ಸ್ಟ್ ಇಂಟ್. ಅದನ್ನು ನಾನು ಸರ್ಚ್ ಮಾಡಬೇಕು. ಆಯಿತಾ? ಅದು ಸರ್ಚ್ ಮಾಡಿದ್ಮೇಲೆ ಯಾವ ಇಂಡೆಕ್ಸಲ್ಲಿ ಅಂತ ಚೆಕ್ ಮಾಡೋದಕ್ಕೆ ಅರೇಸ್ ಡಾಟ್ ಬೈನರಿ ಸರ್ಚ್ ಫ್ರಮ್ ದ ಗ್ರೇಡ್ಸ್ ಅರೆ ಐ ಆಮ್ ಟ್ರೈಂಗ್ ಟು ಸರ್ಚ್ ಫಾರ್ ದ ಕೀ. ಓಕೆನಾ? ಅರ್ಥ ಆಯ್ತಾ ಇದು ನಿಮಗೆ? ಅರ್ಥ ಆಯಿತು. ಇಫ್ ಫೌಂಡ್ ಈಸ್ ಗ್ರೇಟರ್ ದ್ಯಾನ್ ಆರ್ ಈಕ್ವಲ್ ಟು 0, ಐ ವಿಲ್ ಸೇ ದ ಫೌಂಡ್ ಈಸ್ ಪ್ರೆಸೆಂಟ್ ಅಂದ್ರೆ ನಿಮ್ಮ ಕೀ ಏನಿದೆಯೋ ದಟ್ ಸರ್ಚ್ ಗ್ರೇಡ್ ಈಸ್ ಪ್ರೆಸೆಂಟ್ ಆ್ಯಂಡ್ ಫೌಂಡ್ ಎಟ್ ಸಮ್ ಪೊಸಿಷನ್ ವಿಚ್ ಇಸ್ ಆಸ್ ಫೌಂಡ್. ಇಲ್ಲ ಅಂದರೆ ಗ್ರೇಡ್ ಇಸ್ ನಾಟ್ ಎಟ್ ಆಲ್ ಫೌಂಡ್. ಈ ಪಾರ್ಟ್ಗೆ ನಿಮ್ಮ 28 ಲೈನ್ ನಂಬರ್ 32 ಅರ್ಥ ಮಾಡ್ಕೊಳ್ಳೋಕ್ಕೆ ವಿ ಶಾಲ್ ರೈಟ್ ದ ಕೋಡ್ ಒನ್ಸ್ ಮೋರ್, ಅಥವಾ ವಿ ಶಾಲ್ ಟ್ರೈ ಟು ಎಕ್ಸಿಕ್ಯೂಟ್ ದ ಕೋಡ್. ಓಕೆನಾ? ನೋಡಿ, ಇವಾಗ ಎಕ್ಸಿಕ್ಯೂಟ್ ಮಾಡ್ತೀನಿ. ವಿ ಶಾಲ್ ವಾಟ್ ಇಸ್ ದ ಕಮಾಂಡ್ ಲೈನಲ್ಲಿ ನೆನಪಿದ್ಯಾ? ಜಾವಾ ಸಿ ನೆನಪಿದ್ಯಾ? JVSC ಗ್ರೇಡ್ ಸಿಸ್ಟಮ್ ಡಾಟ್ ಜಾವಾ. ಓಕೆನಾ? ಜಾವಾ ಸಿ ಅನ್ನೋದು ಏನಪ್ಪ? ಲಾಸ್ಟ್ ಟೈಮ್ ಹೇಳಿದ್ನಲ್ಲ, ನೆನಪಿದ್ಯಾ? ವಾಟ್ ಈಸ್ ಜಾವಾ ಸಿ? ಅದು ನೀವು ಸ್ಟಾರ್ಟ್ ಮಾಡ್ಬೇಕಾದ್ರೆ ಕೊಡ್ಬೇಕು ಜಾವಾ ಸಿ ಅಂತ. ಅಲ್ಲ, ಹಂಗಲ್ಲ. ಜಾವಾ ಸಿ ಅನ್ನೋದು ಜಾವಾ ಕಂಪೈಲರ್ ಅಷ್ಟೇ. ಕಂಪೈಲ್ ದ ಜಾವಾ ಪ್ರೋಗ್ರಾಮ್ ವಿತ್ ದ ಟೂಲ್ ಆಸ್ ಜಾವಾ ಸಿ. ಟು ರನ್ ದ ಕೋಡ್ ಯು ವಿಲ್ ಸೇ ಜಾವಾ ಗ್ರೇಡ್ ಸಿಸ್ಟಮ್. ಸರಿ, ಓಕೆನಾ? ಇಲ್ಲೊಂದು ಕೆಲಸ ಮಾಡೋಣ. 50 ಕೊಡೋಣ ಫಸ್ಟ್ ಗ್ರೇಡು. ಓಕೆ. ನೆಕ್ಸ್ಟು 20 ಕೊಡೋಣ, 35 ಕೊಡೋಣ, 55 ಕೊಡೋಣ, 80 ಕೊಡೋಣ. ಓಕೆನಾ? ವಾಟ್ ಆರ್ ದ ಒರಿಜಿನಲ್ ಅರೇ ಎಲಿಮೆಂಟ್ಸ್? ಯು ಹ್ಯಾವ್ 50, 20, 35, 55, 80. ಸಾರ್ಟೆಡ್ ಬಂದು ಯಾವ 20, 35, 50, 55 ಆ್ಯಂಡ್ 80 ಕಾಣಿಸ್ತಿದೆ ಅಲ್ವಾ? ಹೈಯೆಸ್ಟ್ ಬಂದು ಏನು ಬರ್ತಾ ಇದೆ ವ್ಯಾಲ್ಯೂ? ವಾಟ್ ಇಸ್ ದ ಹೈಯೆಸ್ಟ್ ವ್ಯಾಲ್ಯೂ? 80. ವಾಟ್ ಇಸ್ ದ ಲೋಯೆಸ್ಟ್ ವ್ಯಾಲ್ಯೂ, ಲೀಸ್ಟ್ ವ್ಯಾಲ್ಯೂ? 20. ಕರೆಕ್ಟಾ? ಸೊ ನೌ ವಿ ಶಾಲ್ ಟ್ರೈ ಟು ಸರ್ಚ್ ಫಾರ್ 55. ಏನು ಬಂತು? ಗ್ರೇಡ್ ಫೌಂಡ್ ಅಟ್ ಪೊಸಿಷನ್ 3. ಓಕೆನಾ? ಇಂಡೆಕ್ಸ್ ಪೊಸಿಷನ್ ಪ್ರಕಾರ 0, 1, 2, 3 ಇಲ್ಲಿ 55 ಇದೆ. ಇಫ್ ವಿ ಟ್ರೈ ಟು ರನ್ ದ ಸೇಮ್ ಕೋಡ್, ಅಬ್ಸರ್ವ್ ಮಾಡಿ, ಹಾಗೆ ರನ್ ಮಾಡೋಣ. 50, 20, 35, 55, 80. ವಿ ಶಾಲ್ ಸರ್ಚ್ ಫಾರ್ 90. ಏನು ಬಂತು? ಗ್ರೇಡ್ ಇಸ್ ನಾಟ್ ಫೌಂಡ್. ಓಕೆನಾ? ಓಕೆ. ಇದ್ರ ಪ್ರಕಾರ ಇಫ್ ಯು ಅಗೇನ್ ಗೋ ಬ್ಯಾಕ್ ಟು ದ ಪ್ರೋಗ್ರಾಮ್,
if you go back to the program, we are trying to say if the found is not equal to if the found is greater than or equal to 0, ಅದ್ರ ಪ್ರಕಾರ ಇಂಡೆಕ್ಸ್ ನಾವು ಏನು ಸರ್ಚ್ ಮಾಡ್ತಾ ಇದ್ವೋ ಅದು ಆ ಇಂಡೆಕ್ಸಲ್ಲಿ ಇದೆ, ಇಲ್ಲ ಅಂದರೆ ಗ್ರೇಡ್ ಈಸ್ ನಾಟ್ ಫೌಂಡ್. ಓಕೆ, ಓಕೆನಾ, ಅರ್ಥ ಆಯ್ತಾ? ಸರಿ. ಓಕೆ, ಆನ್ ದ ಸೇಮ್ ಟರ್ಮ್ಸ್ ಬ್ಲೂ ಜೇಗೆ ಹೊಟ್ಟೋಗೋಣ. ಬ್ಲೂ ಜೇಗೆ ಹೋಗಿ ಎಲ್ಲದು ನ್ಯೂ ಕ್ಲಾಸ್ ತಗೊಂಡು ಫೌಂಡ್ ಗ್ರೇಟರ್ ದನ್ ಆರ್ ಈಕ್ವಲ್ ಟು 0 ಅಂದ್ರೆ ಅದು ಇಂಡೆಕ್ಸ್ ಇದೆ ಅಂತ ಕೊಡ್ತೀವಿ. ಕರೆಕ್ಟು, ಎಸ್. ಓಕೆನಾ, ಒಂದು ನಿಮಿಷ ಇರಿ, ಪ್ರೋಗ್ರಾಮ್ ಕಾಪಿ ಮಾಡ್ಕೊಳ್ಳೋಣ. ಕಾಪಿ ಆಯಿತು. ಬ್ಲೂ ಜೆ ನ್ಯೂ ಕ್ಲಾಸ್ ಗ್ರೇಡ್ ಸಿಸ್ಟಮ್, ಕರೆಕ್ಟಾ? ಫೈಲ್ ನೇಮು ಕರೆಕ್ಟು. ಓಕೆ, ಏನಾಯಿತು? ಇಟ್ಸ್ ಆಲ್ರೆಡಿ ದೇರ್. ಓಕೆ, ಹಾಗಿದೆ, ಒಂದು ನಿಮಿಷ ಕೋಡ್ ನೋಡೋಣ. ಓಕೆ, ಸೇಮ್ ಕೋಡ್ ಆಲ್ರೆಡಿ ಹಾಕಿದ್ದೀನಪ್ಪ, ನಾನೇ ಕಾಪಿ ಪೇಸ್ಟ್ ಮಾಡಿದ್ದೀನಿ. ಓಕೆನಾ, ಗ್ರೇಡ್ ಆಲ್ರೆಡಿ ಇದೆ. ಕಂಪೈಲ್ ಕೊಡೋಣ ಒಂದ್ಸತಿ. ಕಂಪೈಲ್ ಏನು ಎರರ್ಸ್ ಇಲ್ಲ. ಕ್ಲಾಸ್ ಕಂಪೈಲ್ಡ್, ನೋ ಸಿಂಟ್ಯಾಕ್ಸ್ ಎರರ್ಸ್. ಓಕೆ ಓಕೆ, ವಿ ಶಾಲ್ ಕ್ಲೋಸ್. ರೈಟ್ ಕ್ಲಿಕ್ ಮಾಡಿ. ಓಕೆನಾ, ರನ್ ಮಾಡೋಣ. ಯಾ, ಸೊ ಇಲ್ಲಿ ರನ್ ಆಗ್ತಾ ಇದೆ, ಕೆಳಗಡೆ ಕರ್ಸರ್ ರನ್ ಆಗ್ತಾ ಇದೆ, ಬ್ಲಿಂಕ್ ಆಗ್ತಾ ಇದೆ. ಇಲ್ಲಿ ವ್ಯಾಲ್ಯೂಸ್ ಟೈಪ್ ಮಾಡೋಣ. ಓಕೆನಾ, ಓಕೆ, 50, 25, 35, 45, 69. ಓಕೆನಾ, ಹೈಯೆಸ್ಟ್ ಎಷ್ಟೊಂದು ಬಂತು, ಲೋಯೆಸ್ಟ್ ಎಷ್ಟೊಂದು ಬರ್ತಾ ಇದೆ, ಒರಿಜಿನಲ್ ಎಲಿಮೆಂಟ್ಸ್ ಹಾಗೆ ಬರ್ತಾ ಇದೆ, ಸಾರ್ಟೆಡ್ ಎಲಿಮೆಂಟ್ಸು ಹಾಗೆ ಬರ್ತಾ ಇದೆ. ಎಸ್, ಕರೆಕ್ಟಾ? ಸರ್ಚ್ ಫಾರ್ ಎ ಗ್ರೇಡ್ 79 ಕೊಡ್ಲಾ ಸುಮ್ಮನೆ? ಓಕೆ, ಸೊ ಗ್ರೇಡ್ ಇಸ್ ನಾಟ್ ಫೌಂಡ್ ಅಂತ ಬಂತು. ನಿಮ್ಮದು ಕೋಡ್ ಏನಿದೆಯೋ ಅದು ರನ್ ಆಗೋದು ನಿಲ್ತಿಲ್ಲಿ. ಓಕೆನಾ, ಇಲ್ಲಿ ದಟ್ ಸ್ಟಾಪ್ಡ್ ವರ್ಕಿಂಗ್. ಓಕೆನಾ, ಸೊ ಅದೇ ರೀತಿ ಇದಕ್ಕೂ ರನ್ ಆಗುತ್ತೆ, ಎಲಿಮೆಂಟ್ ಇದ್ರೂ ರನ್ ಆಗುತ್ತೆ. ಸರಿ. ಓಕೆನಾ, ಇವತ್ತು ನಿಮಗೆ ನೆನಪಿಸಿ ಸೆಷನ್ 2ನಲ್ಲಿ ಹಾಕಿದ್ವು ಅದನ್ನು, ಗ್ರೇಡ್ ಸಿಸ್ಟಮ್. ನಾವು ಗ್ರೇಡ್ ಸಿಸ್ಟಮ್ ಹಾಕಿರಲಿಲ್ಲ. ಸೊ ಸೆಷನ್ 2ದು ಕಂಟಿನ್ಯೂಷನ್ ಕೊಟ್ಬಿಡ್ತೀನಿ. ಸೆಷನ್ 2B ಅಂತ ಕೊಟ್ಬಿಟ್ಟು ಕೋಡ್ ಶೇರ್ ಮಾಡ್ತೀನಿ. ಮರೀದೆ ನಿಮ್ಮ ಬ್ಲೂ ಜೆ ಇನ್ಸ್ಟಾಲ್ ಮಾಡ್ಕೊಂಡ್ರಾ? ಎಲ್ಲ ವರ್ಕ್ ಆಯ್ತಾ? ಇಲ್ಲ, ಇನ್ನೂ ಇನ್ಸ್ಟಾಲ್ ಮಾಡಿಲ್ಲ. ಬ್ಲೂ ಜೆ ಮಾಡ್ಕೋಬೇಕಲ್ವ? ನೀವು ಮಾಡ್ಕೋತೀನಿ ಅಂದ್ರಿ ಅಲ್ವಾ? ಮಾಡ್ಕೋತೀನಿ, ಇವತ್ತು ಮಾಡ್ಕೊಳ್ಳಿ ಬ್ಲೂ ಜೆನ. ಅದಕ್ಕೆ ಮುಂಚೆ ಜಾವಾನ ನೀವು ಇನ್ಸ್ಟಾಲ್ ಮಾಡ್ಕೊಳ್ಳಿ. ಡೋಂಟ್ ಫರ್ಗೆಟ್. ಆ್ಯಂಡ್ ವೆನ್ ಎವರ್ ಯು ಆರ್ ಇನ್ಸ್ಟಾಲಿಂಗ್ ಜಾವಾ, ಪ್ಲೀಸ್ ಆಲ್ಸೋ ಮೇಕ್ ಶೂರ್ ದ್ಯಾಟ್ ನಿಮ್ಮ ಪಾತ್ಗೆ ಅಪ್ಡೇಟ್ ಆಗಲಿ ಜಾವಾ. ಓಕೆನಾ? ಇಫ್ ಯು ವಾಂಟ್, ಐ ಕ್ಯಾನ್ ಸೆಂಡ್ ಯು ಎ ವಿಡಿಯೋ ಹೌ ಟು ಇನ್ಸ್ಟಾಲ್ ಜಾವಾ ಇನ್ ವಿಂಡೋಸ್ ಪ್ಲ್ಯಾಟ್ಫಾರ್ಮ್ ಅಂತ ಕೊಟ್ಟರೆ ಬರುತ್ತೆ. ಅದನ್ನ ನಿಮ್ಗೆ ಶೇರ್ ಮಾಡ್ತೀನಿ. ಆ್ಯಂಡ್ ಇಫ್ ಯು ಆಲ್ಸೋ ವಾಂಟ್, ಐ ಕ್ಯಾನ್ ಆಲ್ಸೋ ಶೇರ್ ಹೌ ಟು ಕಾನ್ಫಿಗರ್ ಬ್ಲೂ ಜೆ ಆಫ್ಟರ್ ಇನ್ಸ್ಟಾಲಿಂಗ್ ಪ್ರಾಪರ್ ಜಾವಾ ಅಂತ ಬೇಕಾದ್ರೆ ಅದನ್ನು ಶೇರ್ ಮಾಡೋಣ. ಸರಿ, ಓಕೆನಾ? ಎಸ್, ವಿ ಶಾಲ್ ಕಂಟಿನ್ಯೂ. ಹಾಗಿದ್ರೆ ಕಂಟಿನ್ಯೂ ಮಾಡೋಣ. ಸ್ಟಾರ್ಟ್ ವಿತ್ ಸೆಷನ್ 3 ಇವತ್ತಿಂದು. ಓಕೆನಾ, ನಿಮ್ದು ಇವೆಲ್ಲ ಕಾನ್ಸೆಪ್ಟ್ಸ್ ಆಗಿದೆ ಅಲ್ವಾ? ಮೊನ್ನೆ ನೋಟ್ಸ್ ಪ್ರಕಾರ, ನಿಮ್ಮ ಟೆಕ್ಸ್ಟ್ ಬುಕ್ ಪ್ರಕಾರ ಅವೆಲ್ಲ ಶೇರ್ ಮಾಡಿದ್ರಿ. ಸೇಮ್ ಸೆಟ್ ಆಫ್ ಕಾನ್ಸೆಪ್ಟ್ಸೇ ತೊಗೋತಾ ಇದ್ದೀನಿ. ಸ್ವಲ್ಪ ನಿಧಾನಕ್ಕೆ ಅರ್ಥ ಮಾಡ್ಕೊಳ್ಳಿ. ಓಕೆನಾ? ಯು ಹ್ಯಾವ್ ಟು ಗೋ ಸ್ಲೋ. ಇದು ಅರೇಸ್ ನೆಕ್ಸ್ಟ್ ಕ್ಲಾಸ್ ಮಾಡ್ತೀರಾ ಹಂಗಾರೆ? ಯಾವುದು? 2 ಡೈಮೆನ್ಷನಲ್ ಅರೇನಾ? 2 ಡೈಮೆನ್ಷನಲ್ ಅರೇ ಇವಾಗ ನಿನ್ನೆ ಕ್ಲಾಸ್ ಮಿಸ್ ಆಗೋಯ್ತಲ್ವಾ? ಹೌದು. ನಾಳೆ ನೀವು ಎಷ್ಟು ಗಂಟೆಗೆ ನಿಮ್ಮ ಟ್ಯೂಷನ್ ಮುಗಿಯೋದು? ನಾಳೆ 8 ಆಗುತ್ತೆ. ಟ್ಯೂಷನ್ ಮುಗಿಯೋದೇ 8 ಆಗಿಬಿಡುತ್ತಮ್ಮ. ಸರಿ. ಆಮೇಲೆ ಊಟ ಗೀಟ ಮಾಡಿ ಹೋಮ್ವರ್ಕು ಅವೆಲ್ಲ ಇರುತ್ತೇನೋ ಅಲ್ವಾ? ಹೌದು. ಟ್ಯೂಷನ್ 8 o'clock ಆನ್ಲೈನ್ ಕ್ಲಾಸಸ್ ಅಥವಾ ಅಲ್ಲಿಗೆ ಹೋಗ್ಬೇಕಾ ಫಿಸಿಕಲ್ಲ? ಆಫ್ಲೈನ್. ಹಾಗಿದ್ರೆ ನೀವು ಇದು ವಾಪಸ್ ಬರೋದು ಮನೆಗೆ ಎಷ್ಟೊತ್ತಾಗ್ಬಿಡುತ್ತೆ? 8:15 ಆಗುತ್ತೆ. 8:15 ಆಗುತ್ತೆ. ಆಮೇಲೆ ಊಟ ಗೀಟ ಮಾಡಿ ಬೆಳಗ್ಗೆ ನಾಳೆ ಅದು ಕಷ್ಟನಾ? ಬೆಳಗಿನ ಹೊತ್ತು ಬೆಳಗ್ಗೆನೂ ಸ್ವಲ್ಪ ಕಷ್ಟ. ಸರಿ, ನಾನು ಹಾಗಿದ್ರೆ ಒಂದು ಕೆಲಸ ಮಾಡ್ತೀನಿ. ನಿಮ್ದು ಯಾವುದಕ್ಕೂ ಒಂದು ಫ್ರೀ ಟೈಮ್ ಒಂದು ಸ್ಲಾಟ್ ನಿಮ್ಮ ತಾಯಿಗೆ ಹೇಳಿರಿ. ಓಕೆನಾ? ನಾನು ಮೇಡಮ್ ಜೊತೆ ಮಾತಾಡ್ತೀನಿ. ಅಥವಾ ಅವ್ರಿಗೆ ಏನಾದರೂ ಯಾವ್ದಾದ್ರು ಒಂದು ಸ್ಲಾಟ್ ಏನಾದರೂ ನಿಮ್ಮ ಜೊತೆ ಮಾತಾಡಿ ಡಿಸ್ಕಸ್ ಮಾಡಿ, ಇಫ್ ಶಿ ಕ್ಯಾನ್ ಫೈಂಡ್ ಎ ಫ್ರೀ ಸ್ಲಾಟ್ ಅಲ್ಲ, ನಂಗೆ ಅದನ್ನು ಹೇಳಿ ನಾನು ನಾಳೆ ಅದನ್ನು ಕಂಟಿನ್ಯೂ ಮಾಡ್ತೀನಿ. ಓಕೆನಾ? 2 ಡೈಮೆನ್ಷನಲ್ ಅರೇ ಬೇಕಾದರೆ ಒಂದು ಕೆಲಸ ಮಾಡೋಣ. ಕ್ರಿಯೇಷನ್ನು, ಆಮೇಲೆ ಅದನ್ನು ಹೆಂಗೆ ರೀಡ್ ಮಾಡೋದು ಎಲಿಮೆಂಟ್ಸ್ನ, ಆಮೇಲೆ 2 ಡೈಮೆನ್ಷನಲ್ ಅರೇದು ಒಂದು 2 ಅಪ್ಲಿಕೇಶನ್ಸ್ ಥರ ಏನಾದರೂ ತೊಗೊಂಡು ಐ ಕ್ಯಾನ್ ಟ್ರೈ ಟು ಕವರ್, ನಾಟ್ ಆನ್ ಇಶ್ಯೂ. ಓಕೆನಾ? ಸರಿ. ಓಕೆನಾ, ವಿ ಕ್ಯಾನ್ ಡೂ ದಟ್ ಶುಡ್ ನಾಟ್ ಬಿ ಎ ಪ್ರಾಬ್ಲಮ್. ಬಟ್ ನಾಳೆ ನಿಮ್ದು ಯಾವ ಟೈಮಿಗೆ ಫ್ರೀ ಆಗ್ತೀರಾ ಅಂದ್ಬಿಟ್ಟು ನೀವು ನನಗೆ ಹೇಳಿ ಅಷ್ಟೇ, ಅದು ನೋಡ್ಕೊಂಡು ಹೇಳಿ. ಓಕೆನಾ? ಯು ಫಿಗರ್ ಔಟ್ ದ ಟೈಮ್ ಯುವರ್ ಸೆಲ್ಫ್. ಓಕೆನಾ?
ಸರಿ. ಸರಿ, ನೆಕ್ಸ್ಟು ವಿ ಶಾಲ್ ಗೋ ಟು ಎ ಕಾನ್ಸೆಪ್ಟ್ ಕಾಲ್ಡ್ ನಿಮ್ಮಲ್ಲಿ ವ್ರ್ಯಾಪರ್ ಕ್ಲಾಸಸ್ ಅಂತ. ಹ್ಮ್ ವ್ರ್ಯಾಪರ್ ಕ್ಲಾಸಸ್ ನಿಮಗೆ ನಿಮ್ಮ ಸಿಲೆಬಸ್ ಪ್ರಕಾರನೂ ಅದನ್ನೇ ತೊಗೊಂಡಿದ್ದೀನಿ. ಐ ಹ್ಯಾವ್ ನಾಟ್ ಡಿವಿಯೇಟೆಡ್ ಎನಿಥಿಂಗ್. ಓಕೆ, ಹ್ಮ್ ವಾಟ್ ಈಸ್ ಎ ವ್ರ್ಯಾಪರ್ ಕ್ಲಾಸ್ ಅಂದರೆ ಜಾವಾ ವ್ರ್ಯಾಪರ್ ಕ್ಲಾಸಸ್ ದೇ ಪ್ರೊವೈಡ್ ಆಬ್ಜೆಕ್ಟ್ ವರ್ಷನ್ಸ್ ಆಫ್ ಪ್ರಿಮಿಟಿವ್ ಡೇಟಾ ಟೈಪ್ಸ್. ಓಕೆನಾ ಸರ್, ವಾಟ್ ಆರ್ ದ ಪ್ರಿಮಿಟಿವ್ ಡೇಟಾ ಟೈಪ್ಸ್? ನಿಮ್ಮಲ್ಲಿ ಟಿಪಿಕಲ್ ಆಗಿ ಬೈಟು, ಶಾರ್ಟು, ಇಂಟ್, ಲಾಂಗ್, ಫ್ಲೋಟ್, ಡಬಲ್, ಕ್ಯಾರೆಕ್ಟರ್, ಬೂಲಿಯನ್ ಇದೆ. ಹ್ಮ್ ಓಕೆನಾ, 8 ಪ್ರಿಮಿಟಿವ್ ಡೇಟಾ ಟೈಪ್ಸ್ ಇಲ್ಲಿ ನೋಡ್ತಾ ಇದ್ದೀರಾ ನೀವು. ಹ್ಮ್ ಫಾರ್ ವಿಚ್ ಎಸ್ ಇಟ್ ವಿಲ್ ಮೇಕ್ ಶೋರ್ ಇಟ್ ಕ್ಯಾನ್ ಕ್ರಿಯೇಟ್ ಸಮಥಿಂಗ್ ಕಾಲ್ಡ್ ಆಸ್ ಆಬ್ಜೆಕ್ಟ್ ವರ್ಷನ್ಸ್ ಆಫ್ ಯುವರ್ ಪ್ರಿಮಿಟಿವ್ ಡೇಟಾ ಟೈಪ್ಸ್. ಓಕೆನಾ, ಓಕೆ. ಹಾ ಅಂದರೆ ಇವಾಗ ಟಿಪಿಕಲ್ ಆಗಿ ಏನಾಗುತ್ತೆ ಅಂದರೆ ಬೈಟ್ಗೆ ಬೈಟ್ ಕ್ರಿಯೇಟ್ ಆಗುತ್ತೆ, ಬಟ್ ಅದು ನಿಮ್ಮ ಬಿ ಬಂದು ಅಪ್ಪರ್ ಕೇಸಲ್ಲಿ ಇರುತ್ತೆ. ಹಾ ಒಂದೆರಡು ಎಕ್ಸಾಂಪಲ್ಸ್ ತೊಗೊಂಡ್ರೆ ನಿಮ್ಗೆ ಅರ್ಥ ಆಗುತ್ತೆ. ಓಕೆನಾ, ಬಟ್ ಹ್ಮ್. ಸರ್ ವೇರ್ ಆರ್ ದೀಸ್ ಯೂಸ್ಡ್? ದೀಸ್ ಆರ್ ಟಿಪಿಕಲಿ ಯೂಸ್ಡ್ ಇನ್ ಯುವರ್ ಕಲೆಕ್ಷನ್ಸು, ಜೆನ್ರಿಕ್ಸ್ ಅಂತ ಒಂದು ಬರುತ್ತೆ, ಅನೋಟೇಷನ್ಸ್ ಆ ಥರದ್ದೆಲ್ಲ ಬರುತ್ತೆ. ಸೊ ಆ ಥರ ಕೇಸಸಲ್ಲಿ ನಿಮ್ಮದು ಇವಾಗ ವ್ರ್ಯಾಪರ್ ಕ್ಲಾಸಸ್ನ ಯೂಸ್ ಮಾಡ್ತೀವಿ. ಹ್ಮ್ ಆ್ಯಂಡ್ ಮೆನಿ ಟೈಮ್ಸ್ ನಿಮಗೆ ಪ್ರಶ್ನೆ ಏನು ಬರುತ್ತೆ ಅಂದರೆ ಇದನ್ನು ಎಲ್ಲಿ ಯೂಸೇಜ್ ಎಲ್ಲಿ ಜಾಸ್ತಿ ಬರುತ್ತೆ ಅನ್ನೋದು ಬರುತ್ತೆ. ಅದಕ್ಕೆ ಲಾಸ್ಟಲ್ಲಿ ಒಂದು ಟಿಪಿಕಲ್ ಆಗಿ ಒಂದು ಎಕ್ಸಾಂಪಲ್ಲು ತೊಗೊಂಡು ನಾನು ಅದನ್ನು ರನ್ ಮಾಡಿ ತೋರಿಸ್ತೀನಿ. ಸರಿ. ಓಕೆನಾ, ಎಸ್ ಸರ್, ವಾಟ್ ಆರ್ ಸಮ್ ಸೆಟ್ ಆಫ್ ಕಾಮನ್ ಕನ್ವರ್ಷನ್ಸ್ ದಟ್ ಯು ಕ್ಯಾನ್ ಡೂ ವಿತ್ ಯುವರ್ ವ್ರ್ಯಾಪರ್ ಕ್ಲಾಸಸ್ ಅಂದರೆ ಇವೆಲ್ಲ ನೋಡಿ ಅಬ್ಸರ್ವ್ ಮಾಡಿ. ನಿಮ್ಮ ಟೆಕ್ಸ್ಟ್ ಬುಕ್ಕಲ್ಲಿ ಇದ್ದಿದ್ದು ಎಕ್ಸಾಂಪಲ್ಸೇ ತೊಗೊಂಡಿದ್ದೀನಿ. ಓಕೆನಾ, ಫಸ್ಟ್ ಒನ್ ಇಸ್ ಪ್ರಿಮಿಟಿವ್ ಟು ಸ್ಟ್ರಿಂಗ್. ಫಸ್ಟ್ ಎಕ್ಸಾಂಪಲ್ ಏನು ಮಾಡ್ತಾ ಇದ್ದೀವಿ? ಪ್ರಿಮಿಟಿವ್ ಟು ಸ್ಟ್ರಿಂಗ್ ಕನ್ವರ್ಟ್ ಮಾಡ್ತಾ ಇದ್ದೀವಿ. ಸರ್, ಸರಿ. ಅರ್ಥ ಆಗಲ್ಲ. ಫಾರ್ ಎಕ್ಸಾಂಪಲ್ ಈ ಕೇಸಲ್ಲಿ ಇಂಟಿಜರ್ ಟು ಸ್ಟ್ರಿಂಗ್ ಕನ್ವರ್ಟ್ ಮಾಡ್ತಾ ಇದ್ದೀನಿ ನಾನು. ಓಕೆನಾ ಸರ್, ವಾಟ್ ಈಸ್ ದ ಇಂಟಿಜರ್ ವ್ಯಾಲ್ಯೂ? ನಮ್ಮನ್ನ ಇಂಟಿಜರ್ ವೇರಿಯಬಲ್ ಅಲ್ಲಿ ಐ ಆಮ್ ಟೆಲಿಂಗ್ ದ ವ್ಯಾಲ್ಯೂ ಶುಡ್ ಹೋಲ್ಡ್ ಆಸ್ 42. ಓಕೆನಾ, ಆ ಲೈನ್ ಏನಾದರೂ ಡೌಟ್ ಇದೆಯಾ? ಇಂಟ್ ನಮ್ ಇಸ್ ಈಕ್ವಲ್ ಟು 42. ಇಲ್ಲ. Okay, very good. If you don't have any doubts, we shall carry forward to the next statement. String str1 is equal to string ಇಲ್ಲಿ ಬಂದು ವೇರಿಯಬಲ್ ನೇಮ್ ಏನು? str1 is equal to string dot value of number. ಓಕೆನಾ, ಬಟ್ ಇದನ್ನು ನೀವು ಪ್ರಿಂಟ್ ಮಾಡಿದ್ರೆ str1 ಅನ್ನೋದನ್ನು ಪ್ರಿಂಟ್ ಮಾಡಿದ್ರೆ 42 ಅನ್ನೋದು ಏನು ಇಂಟಿಜರ್ ವ್ಯಾಲ್ಯೂ ಇತ್ತೋ ನಿಮಗೆ ಪ್ರಿಂಟ್ ಆಗೋದದು ವಿತಿನ್ ಡಬಲ್ ಕೋಟ್ಸ್. ಸರ್, ಅರ್ಥ ಆಗಲಿಲ್ಲ. ಇಂಟ್ ನಮ್ ಇಸ್ ಈಕ್ವಲ್ ಟು 42 ಅಂತ ಮಾಡಿಬಿಟ್ಟು ಸಿಸ್ಟಮ್ ಡಾಟ್ ಔಟ್ ಡಾಟ್ ಪ್ರಿಂಟ್ ಎಲ್ ನಮ್ಮನ್ನು ನೀವು ಪ್ರಿಂಟ್ ಮಾಡಿದ್ರೆ ಅದು ಬರೀ 42 ಅಂತ ಬರುತ್ತೆ ವಿತೌಟ್ ಎನಿ ಕೋಟ್ಸ್. ಹೌದು. ಬಟ್ ದ ಮೊಮೆಂಟ್ ಯು ಸೇ ಸ್ಟ್ರಿಂಗ್ str1 ಇಸ್ ಈಕ್ವಲ್ ಟು ಸ್ಟ್ರಿಂಗ್ ಡಾಟ್ ವ್ಯಾಲ್ಯೂ ಆಫ್ ನಮ್ ಅಂತ ಇಲ್ಲಿ ಪಾಸ್ ಮಾಡಿದ ತಕ್ಷಣ ಆ 42 ಗೆಟ್ಸ್ ಕನ್ವರ್ಟೆಡ್ ಟು ಎ ಸ್ಟ್ರಿಂಗ್ ವ್ಯಾಲ್ಯೂ. ಕರೆಕ್ಟ್. ಅಲ್ಲಿ ನಿಮಗೆ ಡಬಲ್ ಕೋಟ್ಸ್ ಬಂದ್ಬಿಡುತ್ತೆ. ಸರಿ. ಓಕೆನಾ, ಇದೊಂದು ಚಿಕ್ಕದಾಗ ಒಂದು ಎಕ್ಸಾಂಪಲ್ ಬರೆದು ನೋಡೋಣ. ಹಾಂ ಯಾ, ವಿ ಶಾಲ್ ಡೂ ಇಟ್. ಎಸ್, ಫೈಲ್ ನೇಮ್ ಏನು ಕೊಡೋಣ? ಒಂದು ಏಜ್ ಕೊಡೋಣವಾ? ಆಯ್ತು. ಏಜ್ ಬೇಡ, ವೋಟಿಂಗ್ ಎಲಿಜಿಬಿಲಿಟಿ ಅಂತ ಕೊಡ್ತೀನಿ. ಓಕೆನಾ ಸರಿ. ಸರಿ, ಕ್ಲಾಸ್ ನೇಮ್ ಏನು? ವೋಟಿಂಗ್ ವೋಟ್ ಮಾಡೋಕ್ಕೆ ಏನಪ್ಪ ಎಲಿಜಿಬಿಲಿಟಿ ನಮ್ಮ ದೇಶದಲ್ಲಿ? 18 ಇಯರ್ಸ್ ದಾಟಿರಬೇಕು. ಕರೆಕ್ಟಾ? ಸರಿ, ಸ್ಟ್ರಿಂಗ್ ಆರ್ಗ್ಯುಮೆಂಟ್ಸ್. ಎಸ್, ಇಲ್ಲಿ ರೀಡ್ ಮಾಡ್ಕೊಳ್ಳೋಣವಾ? ಆಯ್ತು. ಒಂದು ಇದನ್ನು ಹಾಕ್ಕೊಳ್ಳೋಣ. ಎಸ್, ನಿಮಗೋಸ್ಕರ ಇಂಪೋರ್ಟ್ ಜಾವಾ ಡಾಟ್ ಯುಟಿಲ್ ಡಾಟ್ ಸ್ಟಾರ್. ಓಕೆನಾ? ಓಕೆ. scanner object is equal to new scanner of system dot in. ಕರೆಕ್ಟಾ? ಸರ್, ಆಮೇಲೆ ಹೇಳಿ. ಹಾಂ, ನೆಕ್ಸ್ಟ್ ಕ್ಲಾಸ್ ನಿಮ್ಗೆ ಒಂಚೂರು ಟರ್ನರಿ ಮತ್ತೆ ಬೂಲಿಯನ್ ಒಂಚೂರು ಹೇಳ್ಕೊಡಕ್ಕಾಗತ್ತಾ? ಏನಪ್ಪ ಟರ್ನರಿನಾ? ಟರ್ನರಿ ಆಪರೇಟರ್. ಟರ್ನರಿ ಆಪರೇಟರ್ ಮತ್ತು ಇನ್ನೊಂದು ಬೂಲಿಯನ್. ಬೂಲಿಯನ್ ಏನು? ಬೂಲಿಯನ್ ಮಾಮೂಲಿ ಟ್ರೂ ಫಾಲ್ಸು. ಅದೇ ಟ್ರೂ ಫಾಲ್ಸು, ಬಟ್ ಅದು ಬರೆಯಕ್ಕೆ ಸ್ವಲ್ಪ ಕನ್ಫ್ಯೂಷನ್. ಟರ್ನರಿ ಆಪರೇಟರ್ ರನ್ ಮಾಡಿದಾಗ ಹೆಂಗೆ ಬರುತ್ತೆ ಅಂತ ಎರಡು ಎಕ್ಸಾಂಪಲ್ ತೊಗೊಂಡ್ಬಿಡ್ಲಾ ಅದಕ್ಕೆ? ಸರಿ. ನೆಕ್ಸ್ಟ್ ಕ್ಲಾಸಲ್ಲಿ ಪಕ್ಕ ತಗೋತೀನಿ. ಲಾರ್ಜೆಸ್ಟ್ ಆಫ್ 2 ನಂಬರ್ಸ್ ತೊಗೊಳ್ಳೋಣ. ಟರ್ನರಿ ಆಪರೇಟರ್ ಹೆಂಗೆ ಯೂಸ್ ಮಾಡೋದು ಅಂತ ಕಲ್ತ್ಕೊಳ್ಳೋಣ. ಓಕೆ. ಅದೇ ಥರ ಸ್ಮಾಲೆಸ್ಟ್ ಆಫ್ 3 ನಂಬರ್ಸ್ ತೊಗೊಳ್ಳೋಣ.
ಓಕೆ ಸ್ಮಾಲೆಸ್ಟ್ ಆಫ್ 3 ನಂಬರ್ಸ್ಗೂ ಟರ್ನರಿ ಆಪರೇಟರ್ ಹೆಂಗೆ ಯೂಸ್ ಮಾಡೋದು ಜಾವಾನಲ್ಲಿ ಅಂತ ನೋಡೋಣ. ಓಕೆ ಓಕೆ, ಐ ಟೇಕ್ ಬೋತ್ ದಿ ಎಕ್ಸಾಂಪಲ್ಸ್, ಡೋಂಟ್ ವರಿ. ಸರಿ ಓಕೆನಾ? ಯಾ, ಅದು ನನಗೆ ನಿಮಗೆ ಕ್ಲಾಸ್ ಆಗಿದ ತಕ್ಷಣ ಒಂದು ರಿಮೈಂಡರ್ ಹಾಕ್ಬಿಡಿ. ಓಕೆ 2 ಡೈಮೆನ್ಷನಲ್ ಅರೇಸ್ ಮತ್ತು ಟರ್ನರಿ ಆಪರೇಟರ್ಸ್ ಅಂತ ಹಾಕ್ಬಿಡಿ, ನಾನು ಅದನ್ನು ಪಾಠ ಮಾಡ್ಕೊಡ್ತೀನಿ. ಸರಿ ಓಕೆನಾ? ಸೊ ನಾವು ಸ್ಕ್ಯಾನರ್ ಆಬ್ಜೆಕ್ಟ್ ಇಸ್ ಈಕ್ವಲ್ ಟು ನ್ಯೂ ಸ್ಕ್ಯಾನರ್ ಆಫ್ ಸಿಸ್ಟಮ್ ಡಾಟ್ ಇನ್ ಏಜ್ ಇಸ್ ಈಕ್ವಲ್ ಟು ಆಬ್ಜೆಕ್ಟ್ ಡಾಟ್ ಏನು ಕೊಡಬೇಕಪ್ಪ? ಲೆಂತಾ? ಯಾಕೆ? ಏಜ್ ಅಲ್ಲ, ನೆಕ್ಸ್ಟ್ ಇಂಟ್ ಕರೆಕ್ಟಾ? ತೊಗೊಂಡಿದ್ದೀನ? ರೀಡ್ ಆಗತ್ತಾ? ಆಗುತ್ತೆ. ಸರಿ, ಅದನ್ನು ವೆರಿಫೈ ಮಾಡ್ಕೊಳ್ಳೋಣ ಆಮೇಲೆ. ಸಿಸ್ಟಮ್ ಡಾಟ್ ಔಟ್ ಡಾಟ್ ಪ್ರಿಂಟ್ ಎಲ್ ಎನ್ ಯುವರ್ ಏಜ್ ಈಸ್ ಓಕೆನಾ? ಇಫ್ ನೆಕ್ಸ್ಟ್ ಹೇಳಿ, ಏಜ್ ಗ್ರೇಟರ್ ದೆನ್ ಆರ್ ಈಕ್ವಲ್ ಟು 18, ಏನಂತೀರಾ? ವೋಟಿಂಗ್ ಎಲಿಜಿಬಿಲಿಟಿ ಈಸ್ ಈಕ್ವಲ್ ಟು ಇದು ಅಂತ ಕೊಡ್ಬೋದು ಅಲ್ವಾ? ಹಂಗೆ ಹಾಕ್ಬೋದಲ್ವಾ ಅಲ್ಲಿ? ಲೈನ್ ನಂಬರ್ 14ಗೆ ಏನಾಯ್ತು ನಿಮಿಷ. ಲೈನ್ ನಂಬರ್ ವಿಲ್ ಗೋ ಟು ಲೈನ್ ನಂಬರ್ 14. ವಿ ವಿಲ್ ಸೇ ಯು ಆರ್ ಎಲಿಜಿಬಲ್ ಟು ವೋಟ್ ಅಂತ ಕೊಡೋಣ. ಯು ಆರ್ ಎಲಿಜಿಬಲ್ ಟು ವೋಟ್. ಓಕೆನಾ? ಎಲ್ಸ್ ಸೇಮ್ ಇದೇ ಲೈನ್ ತಗೊಂಡು ಯು ಆರ್ ನಾಟ್ ಎಲಿಜಿಬಲ್ ಟು ವೋಟ್. ಸರಿ, ಓಕೆನಾ? ಎಕ್ಸಿಕ್ಯೂಟ್ ಮಾಡೋಣ. ಇನ್ನೊಂದು ಇದ್ಬಿಟ್ಟೆ ಅನ್ಸತ್ತಲ್ಲ, ಪ್ಯಾರಂಥೆಸಿಸ್. ಓಕೆನಾ? ಕ್ಲೋಸ್ ಆಗಿದೆ, ಸರಿನಾ? ಜಾವಾ ಸಿ ವೋಟಿಂಗ್ ಎಲಿಜಿಬಿಲಿಟಿ, ಏನೂ ಎರರ್ಸ್ ಇಲ್ಲ. ಓಕೆನಾ? ಓಕೆ, ಜಾವಾ ವೋಟಿಂಗ್ ಎಲಿಜಿಬಿಲಿಟಿ ಕ್ಲಾಸ್ ಕ್ರಿಯೇಟ್ ಆಗಿರುತ್ತೆ. ನಾವು ಇಲ್ಲಿ ಇನ್ನೊಂದು ಸ್ಟೇಟ್ಮೆಂಟ್ ಹಾಕೋಬೋದಾಗಿತ್ತು. ಒಂದು ನಿಮಿಷ ರೀ. ವಿ ಶಾಲ್ ಆ್ಯಡ್ ಎ ಸ್ಟೇಟ್ಮೆಂಟ್ ಪಬ್ಲಿಕ್ ಸ್ಟ್ಯಾಟಿಕ್ ವಾಯ್ಡ್ ಮೇನ್. ಇಲ್ಲೊಂದು ಸ್ಟೇಟ್ಮೆಂಟ್ ಹಾಕೋಣ. ಸಿಸ್ಟಮ್ ಡಾಟ್ ಔಟ್ ಪ್ರಿಂಟ್ ಎಲ್ ಎನ್ ಎಂಟರ್ ಯುವರ್ ಏಜ್. ಓಕೆನಾ? ಆವಾಗ ಸ್ವಲ್ಪ ಕ್ಲಾರಿಟಿ ಇರುತ್ತೆ. ಪ್ರೋಗ್ರಾಮ್ ನಾವು ರನ್ ಮಾಡಿದ್ರೂ ಸ್ವಲ್ಪ ಅಲ್ಲಿ ಕ್ಲಾರಿಟಿ ಇರುತ್ತೆ. ನೋ ಎರರ್ಸ್. ಸೊ ಎಂಟರ್ ಯುವರ್ ಏಜ್. ನಾನು 12 ಕೊಡ್ಲಾ? ಯುವರ್ ಏಜ್ ಇಸ್ 12 ಹಾಗೆ ಬರ್ತಿದ್ಯಾ? ಯು ಆರ್ ನಾಟ್ ಎಲಿಜಿಬಲ್ ಟು ವೋಟ್. ಓಕೆನಾ? ಲೈಕ್ ವೈಸ್ ಇನ್ನೊಂದ್ಸತಿ ರನ್ ಮಾಡಿ 20 ಇಯರ್ಸ್ ಕೊಟ್ಟರೆ ಯುವರ್ ಏಜ್ ಇಸ್ 20, ಯು ಆರ್ ಎಲಿಜಿಬಲ್ ಟು ವೋಟ್. ಓಕೆನಾ? 2 ರೀತಿನೂ ಬರ್ತಾ ಇದೆ, ಕರೆಕ್ಟಾ? ಬಟ್ ಜಸ್ಟ್ ಇಮ್ಯಾಜಿನ್ ಬೈ ಮಿಸ್ಟೇಕ್ ನಾವೇನು ಮಾಡಿರ್ತೀವಿ, ಈ ಪ್ರೋಗ್ರಾಮ್ ಏನಿದೆಯೋ ಈ ಪ್ರೋಗ್ರಾಮಲ್ಲಿ ನಾನು ಮರ್ತೋಗಿ ಈ ರೀತಿ ಹಾಕ್ಬಿಟ್ಟಿರ್ತೀನಿ ಅಂದ್ಕೊಳ್ಳಿ. ಬಾಕಿದೆಲ್ಲ ಬಿಟ್ಬಿಡೋಣ, ತುಂಬ ತಲೆ ಕೆಡಿಸ್ಕೊಡೋದು ಬೇಡ. ಸ್ಟ್ರಿಂಗ್ ಏಜ್ ಈಸ್ ಈಕ್ವಲ್ ಟು ವಿತಿನ್ ಡಬಲ್ ಕೋಟ್ಸ್ 24 ಅಂತ ಹಾಕ್ಬಿಟ್ಟಿರ್ತೀನಿ. ಆಯಿತಾ? ಸ್ಕ್ಯಾನರ್ ಕ್ಲಾಸ್ ಎಲ್ಲ ನಾನು ಯೂಸೇ ಮಾಡಿರಲ್ಲ, ಇವೆಲ್ಲ ನಾನು ಕಮೆಂಟ್ ಮಾಡಿಬಿಟ್ಟಿರ್ತೀನಿ, ಯೂಸೇ ಮಾಡಿರಲ್ಲ ಅಂದ್ಕೊಳ್ಳಿ. ಓಕೆನಾ? ಆ ಥರ ಟೈಮಲ್ಲಿ ಒಂದೇನು ಮಾಡ್ಬೋದು ಅಂದರೆ ಡೇಟಾ ಟೈಪ್ನ ಕರೆಕ್ಟಾಗಿ ಇರೋ ಪ್ರಿಮಿಟಿವ್ಗೆ ಚೇಂಜ್ ಮಾಡ್ಕೋಬೋದು. ಈ ಲೈನ್ನ ಕಮೆಂಟ್ ಮಾಡಿಬಿಟ್ಟು ಯು ವಿಲ್ ಸೇ ಇಂಟ್ ಏಜ್ ಶುಡ್ ಬಿ 24 ಶುಡ್ ನಾಟ್ ಬಿ ವಿತಿನ್ ಡಬಲ್ ಕೋಟ್ಸ್ ಅಂತ ಮಾಡ್ಕೋಬೋದು. ದಟ್ ಈಸ್ ಒನ್ ಆಫ್ ದ ಥಿಂಗ್ಸ್. ಇಲ್ಲ ಅಂದರೆ ಪ್ರಾಪರ್ ಕನ್ವರ್ಷನ್ಗಳು ಮಾಡ್ಕೋಬೇಕು ನಾವು. ಸರಿ, ಇಲ್ಲಿ ಅಬ್ಸರ್ವ್ ಮಾಡಿ, ಅದನ್ನು ನಾವಿಲ್ಲಿ ಅರ್ಥ ಮಾಡ್ಕೋಬೋದು. ಸ್ಟ್ರಿಂಗ್ str1 ಇಸ್ ಈಕ್ವಲ್ ಟು ಸ್ಟ್ರಿಂಗ್ ಡಾಟ್ ವ್ಯಾಲ್ಯೂ ಆಫ್ ನಮ್. ಏನಾಯಿತು? 42. ಇದು ಉಲ್ಟಾ ತೋರಿಸ್ತಾ ಇದ್ದೀವಿ ನಾವು ಇಲ್ಲಿ ಅಷ್ಟೇ, ಬಟ್ ಬೇರೆ ಎಕ್ಸಾಂಪಲ್ಸು ತೊಗೊಳ್ಳೋಣ. ಓಕೆನಾ? ಸ್ಟ್ರಿಂಗ್ str1 ಇಸ್ ಈಕ್ವಲ್ ಟು ಸ್ಟ್ರಿಂಗ್ ಡಾಟ್ ವ್ಯಾಲ್ಯೂ ಆಫ್ ನಮ್ ಅಂದ್ಕೊಟ್ಟಾಗ 42 ಬಂದು ನಿಮಗೆ ಡಬಲ್ ಕೋಟ್ಸಲ್ಲಿ ಸ್ಟ್ರಿಂಗ್ ಕನ್ವರ್ಟ್ ಆಗುತ್ತೆ. ಸರಿ, ಆಯಿತಾ? ಅದೇ ರೀತಿ ದಿ ಅದರ್ ವೇ ಆಫ್ ಡೂಯಿಂಗ್ ಇಟ್ ಇಸ್ ಯು ಕ್ಯಾನ್ ಸೇ ಸ್ಟ್ರಿಂಗ್ str2
ಈಸ್ ಈಕ್ವಲ್ ಟು ಇಂಟಿಜರ್ ಡಾಟ್ ಟು ಸ್ಟ್ರಿಂಗ್ ಆಫ್ ನಮ್ ಅಂತ ಮಾಡ್ಬೋದು. ಓಕೆ, ಅದು ನಿಮಗೆ 42ಗೆ ಕನ್ವರ್ಟ್ ಆಗುತ್ತೆ ಇನ್ ಸ್ಟ್ರಿಂಗ್ ವ್ಯಾಲ್ಯೂ. Again, one of the questions that you need to ask is, ಈ ಟು ಸ್ಟ್ರಿಂಗ್ ಅನ್ನೋದೆಲ್ಲ ಏನಿದೆ ಅಂದರೆ, ದೀಸ್ ಆರ್ ಆಲ್ ಪಾರ್ಟ್ ಆಫ್ ಯುವರ್ ಜಾವಾ ಡಾಟ್ ಲ್ಯಾಂಗ್ ಲೈಬ್ರರಿ ಕ್ಲಾಸ್. ಅಂದರೆ ಜಾವಾ ಡಾಟ್ ಲ್ಯಾಂಗ್ವೇಜ್ ಏನಿದೆಯೋ ದಟ್ ಈಸ್ ಪಾರ್ಟ್ ಆಫ್ ದ ಜಾವಾ ಡಾಟ್ ಲ್ಯಾಂಗ್ವೇಜ್ ಆಸ್ ಎ ಲೈಬ್ರರಿ ಕ್ಲಾಸ್. ಬಟ್ ಪ್ಲೀಸ್ ಅಂಡರ್ಸ್ಟ್ಯಾಂಡ್, ಜಾವಾ ಡಾಟ್ ಲ್ಯಾಂಗ್ವೇಜ್ಗೆ ನಾವು ವಿ ನೀಡ್ ನಾಟ್ ಹ್ಯಾವ್ ಟು ಎಕ್ಸ್ಪ್ಲಿಸಿಟ್ಲಿ ಮೆನ್ಷನ್ ದ ಇಂಪೋರ್ಟ್ ಸ್ಟೇಟ್ಮೆಂಟ್. ಫಾರ್ ಎಕ್ಸಾಂಪಲ್, ಇವಾಗ ನಾವು ಜಾವಾ ಡಾಟ್ ಯುಟಿಲ್ ಡಾಟ್ ಸ್ಕ್ಯಾನರ್ ಅಂತೀವಲ್ಲ, ಆ ರೀತಿ ಜಾವಾ ಡಾಟ್ ಲ್ಯಾಂಗ್ಗೇನು ಕೊಡಲೇಬೇಕು ಅಂತ ಏನೂ ಇಲ್ಲ. ಓಕೆ, ಡೈರೆಕ್ಟ್ ಆಗಿ ಮಾಡ್ಕೋಬಹುದು. ಹೌದು. ಅಂಡ್ ಒಂದು ತಪ್ಪು ಕಲ್ಪನೆ ಏನು ಅಂದರೆ, ನಮ್ಮ ಜನ ಹೆಂಗೆ ಹೇಳ್ತಾರೆ ಅಂದರೆ, ಜಾವಾ ಡಾಟ್ ಲ್ಯಾಂಗ್ ಅಂದರೆ ಬರೀ ಈ ಥರದ್ದು ಯಾವುದೋ ಇದೆ ಅಂತ ಅನ್ಕೊಂಡ್ಬಿಟ್ಟಿದ್ದಾರೆ. ಬಟ್ ಇಫ್ ಐ ಓಪನ್ ಯು ಒನ್ ಮೋರ್ ಡಾಕ್ಯುಮೆಂಟ್, ಅದನ್ನು ಸ್ವಲ್ಪ ನೋಡಿ ಹಾಗೇನೆ. ಪಾರ್ಟ್ ಆಫ್ ಯುವರ್ ಜಾವಾ ಡಾಟ್ ಲ್ಯಾಂಗ್ ಸ್ಟ್ರಿಂಗ್ ಮೆಥಡ್ಸು ಇದೆ, ಆಬ್ಜೆಕ್ಟ್ ಮೆಥಡ್ಸು ಇದೆ, ಮ್ಯಾಥ್ ಮೆಥಡ್ಸು ಇದೆ, ಸಿಸ್ಟಮ್ ಮೆಥಡ್ಸು ಇದೆ, ವ್ರಾಪರ್ ಕ್ಲಾಸಸ್ ಇದೆ, ಥ್ರೆಡ್ ಮೆಥಡ್ಸ್ ಇದೆ. Okay. All of them, they are all part of your java.lang only. Okay, na? Okay. And I conclude with a statement which says, these methods form the foundation of Java programming and are available without any explicit import statements. Since java.language is automatically imported in every Java program. Okay. Okay, na? And ನಾವೇನು ಮಾಡೋಣ ಅಂದರೆ, ಇದೆಲ್ಲ ಇಂಡಿವಿಜುವಲ್ ಆಗಿ ತೊಗೊಳ್ಳೋಣ. ಸ್ಟ್ರಿಂಗ್ ಮೆಥಡ್ಸ್ನ ಎಷ್ಟು ಎಕ್ಸಾಂಪಲ್ಸ್ ತೊಗೊಳ್ಳೋಣ, ಮ್ಯಾಥ್ ಮೆಥಡ್ಸ್ ತೊಗೊಳ್ಳೋಣ, ಎಲ್ಲ ತೊಗೊಂಡು ಕಲ್ತ್ಕೊಳ್ಳೋಣ, ತಪ್ಪೇನಿಲ್ಲ. ಓಕೆನಾ? ಬಟ್ ಒಂದು ತಪ್ಪು ಕಲ್ಪನೆ ನಮ್ಮ ಎಲ್ಲರೂ ಜನ ಏನು ಮಾಡ್ತಾರೆ ಅಂದರೆ, ಮ್ಯಾಥ್ ಮೆಥಡ್ ಹಾಕಬೇಕು ಅಂದರೆ ಜಾವಾ ಡಾಟ್ ಲ್ಯಾಂಗಿಂದ ಮಾಡೋಕ್ಕಾಗಲ್ಲ, ಅಥವಾ ಯಾವುದೋ ಲೆಂತ್ ಮೆಥಡ್ ಹಾಕಬೇಕು ಅಂದರೆ ಜಾವಾ ಡಾಟ್ ಲ್ಯಾಂಗಿಂದ ನಾವು ತೊಗೊಳಕ್ಕಾಗಲ್ಲ, ಯಾಕೆಂದರೆ ಅದು ಸ್ಟ್ರಿಂಗ್ ಮೆಥಡು, ಅದಕ್ಕೇನೋ ಬೇರೆ ಏನೋ ಇರುತ್ತೆ. ಸೊ ವಿ ಹ್ಯಾವ್ ದಿಸ್ ರಾಂಗ್ ಮಿಸ್ಕನ್ಸೆಪ್ಷನ್. ಓಕೆನಾ? ಸೊ ದಿಸ್ ಕ್ಯಾನ್ ಬಿ ರಿಮೂವ್ಡ್ and you should understand the last statement which says java.lang is automatically imported in every Java program. ಸರಿ. ಓಕೆನಾ? ಸೊ ಅದನ್ನು ನಿಧಾನಕ್ಕೆ ಲೈಬ್ರರಿ ಕ್ಲಾಸಸ್ನ ತಿರುಗಿ ಇನ್ನೊಂದ್ಸತಿ ಎಕ್ಸ್ಪ್ಲೇನ್ ಮಾಡೋಣ. ವಿ ಶಲ್ ಗೋ ಬ್ಯಾಕ್ ಹಿಯರ್. ಅಬ್ಸರ್ವ್ ಇನ್ನೊಂದು ಎಕ್ಸಾಂಪಲು, ಡಬಲ್ ವ್ಯಾಲ್ಯೂನ ಸ್ಟ್ರಿಂಗ್ ವ್ಯಾಲ್ಯೂ ಕನ್ವರ್ಟ್ ಮಾಡೋಣ. ಡಬಲ್ ಆಫ್ ಡಿ ಇಸ್ ಈಕ್ವಲ್ ಟು ಯಾವುದೋ ಪೈ ತೊಗೊಂಡಿಯಾನೆ ಅಂದ್ಕೊಳ್ಳಿ, ಅವನು 22/7 ಮಾಡಿದ್ದಾನೆ. ಸರಿ. ಅದಕ್ಕೆ ನಿಮಗೆ 3.14159 ಅವೆಲ್ಲ ಬರುತ್ತಲ್ಲ, ಅದೇನೋ ಬರ್ತಾ ಇದೆ. ಅದನ್ನು ನೀವು ಯು ಕ್ಯಾನ್ ಕನ್ವರ್ಟ್ ದಟ್ ಯು ಸ್ಟ್ರಿಂಗ್ ವ್ಯಾಲ್ಯೂ ಬೈ ಟೆಲಿಂಗ್ ಸ್ಟ್ರಿಂಗ್ str4 is equal to string dot value of the instance of type D. ಇದು ಏನಿದೆಯೋ 3.14159 ಏನಿದೆಯೋ that fully gets converted to a string value. Okay. Likewise, ಬೇರೆ ಏನಾದರೂ ಸಿನಾರಿಯೋ ಇದೆಯಾ ಸರ್? ಅದೇ ಥರ ಏನಾದರೂ ಬೇರೆ ಆಪ್ಷನ್ ಇದೆಯಾ? ಸ್ಟ್ರಿಂಗ್ str5 is equal to ಡಬಲ್ ಡಾಟ್ ಟು ಸ್ಟ್ರಿಂಗ್ ಆಫ್ ಡಿ. ಇಲ್ಲೇನು ಮಾಡಿದ್ವಿ? ಇಂಟಿಜರ್ ಟು ಸ್ಟ್ರಿಂಗ್ ಮಾಡಬೇಕಾದ್ರೆ ಇಂಟಿಜರ್ ಡಾಟ್ ಟು ಸ್ಟ್ರಿಂಗ್ ಆಫ್ ನಮ್ ಅಂದ್ವಿ. ಇಲ್ಲಿ ಡಬಲ್ ಡಾಟ್ ಟು ಸ್ಟ್ರಿಂಗ್ ಆಫ್ ಡಬಲ್ ವ್ಯಾಲ್ಯೂ. ಓಕೆ. ಅದು ನಿಮ್ಗೆ ಏನು ಮಾಡುತ್ತೆ? ಸ್ಟ್ರಿಂಗ್ ಕನ್ವರ್ಟ್ ಮಾಡಿಕೊಂಡು 3.14159 ಈಸ್ ಇನ್ ಡಬಲ್ ಕೋಟ್ಸ್. ಓಕೆ ಸರ್, ಓಕೆ ಸರ್, ಇವೆಲ್ಲ ಅರ್ಥ ಆಯಿತು. ಬಟ್ ನೀವು ಹೇಳಿದ ಅದೇ ವೋಟಿಂಗ್ ಎಲಿಜಿಬಿಲಿಟಿ ಒಂದು ಎಕ್ಸಾಂಪಲ್ ಕೊಟ್ರಲ್ಲ, ಸ್ಟ್ರಿಂಗ್ ಏಜ್ ಇಸ್ ಈಕ್ವಲ್ ಟು 25 ಅಂತ ಕೊಟ್ಬಿಟ್ಟಿರ್ತಾನೆ ಯಾರಾದರೂ ಬೈ ಮಿಸ್ಟೇಕ್. ಓಕೆ. ಅವಾಗ ಏನು ಮಾಡ್ಬೋದು? ಇಲ್ಲಿ ನೋಡಿ, ಸ್ಟ್ರಿಂಗ್ ಟು ಪ್ರಿಮಿಟಿವ್ ಆಯಿತಾ. ಫಾರ್ ಎಕ್ಸಾಂಪಲ್, ಸ್ಟ್ರಿಂಗ್ ಟು ಇಂಟಿಜರ್ ವ್ಯಾಲ್ಯೂ. ಐ ವಿಲ್ ಸೇ ಸ್ಟ್ರಿಂಗ್ str ಅಥವಾ ಇಲ್ಲಿ ಸ್ಟ್ರಿಂಗ್ ಏಜ್ ಇಸ್ ಈಕ್ವಲ್ ಟು 123 ಅಥವಾ ಸ್ಟ್ರಿಂಗ್ ನಂಬರ್ ಇಸ್ ಈಕ್ವಲ್ ಟು 123. ಓಕೆ. ಬಟ್ ಆ ನಂಬರ್ 123 ಅದು ಹೆಂಗಿದೆ? ದಟ್ ಈಸ್ ವಿತ್ ಇನ್ ಡಬಲ್ ಕೋಟ್ಸ್ ಅಂದ್ರೆ ಇಟ್ ಇಸ್ ಎ ಸ್ಟ್ರಿಂಗ್ ವ್ಯಾಲ್ಯೂ. ಸರ್, ಅದನ್ನು ನಾನು ಇಟ್ಕೊಂಡು ನಾನು ಯು ಕೆನಾಟ್ ಯೂಸ್ ಸಮಥಿಂಗ್ ಲೈಕ್ ರಿಲೇಷನಲ್ ಆಪ್ರೇಟರ್ಸ್. ಓಕೆನಾ? ರಿಲೇಷನಲ್ ಆಪ್ರೇಟರ್ಸ್ ಈ ಥರ ವ್ಯಾಲ್ಯೂಸ್ ಅಂದರೆ ನಾವು ಇಟ್ಕೊಂಡಿರೋ ಟಿಪಿಕಲ್ ಯೂಸ್ ಕೇಸ್ ಏನು? ಚೆಕಿಂಗ್ ಫಾರ್ ವೋಟಿಂಗ್ ಎಲಿಜಿಬಿಲಿಟಿ. ಅದಕ್ಕೆ ಅದನ್ನು ಮಾಡೋಕ್ಕಾಗಲ್ಲ. ದಟ್ ಪಾಯಿಂಟ್ ಯೂಸ್ ಆಗುತ್ತೆ ಅಂದರೆ ಅಲ್ಲ, ನಿಮ್ಗೆ ಎಕ್ಸಾಂಪಲ್ ಕೊಡ್ತೀನಿ ರೀ. ಎಸ್, ಅಲ್ಲಿ ಗಿವ್ ಎನ್ ಎಕ್ಸಾಂಪಲ್. ಆ ಥರ ಟೈಮಲ್ಲಿ ಯು ಕ್ಯಾನ್ ಸೇ ಇಂಟ್ num1 is equal to integer dot parseInt of str. ಇಂಟ್ num2 is equal to ಇನ್ನೊಂದು ಬೇರೆ ಥರ ಇದೆಯಾ? integer dot value of str ಅಂತ ಮಾಡ್ಕೋಬೋದು. ಓಕೆನಾ? ವಿ ಶಲ್ ಗೋ ಬ್ಯಾಕ್ ಟು ದ ಸೇಮ್ ಪ್ರಾಬ್ಲಮ್. ನೀವು ಹೇಳಿದ ನಂಗೆ ಅರ್ಥ ಆಯಿತು. ಯೂಸೇಜ್ ಎಲ್ಲಿ ಬರುತ್ತೆ ಅಂತ ನೀವು ಕೇಳ್ತಾ ಇದ್ದೀರಾ ಅಲ್ವಾ?
ಹ್ಮ್ ಒಂದು ನಿಮಿಷ ರೀ, ಎಲ್ಲದು ವೋಟಿಂಗ್ ಎಲಿಜಿಬಿಲಿಟಿ ಅಲ್ವಾ, ವೋಟಿಂಗ್ ಎಲಿಜಿಬಿಲಿಟಿ ಡಾಟ್ ಜಾವಾ. ಎಸ್. ಸೊ ನಾವು ಈ ಲೈನ್ನ ಕಮೆಂಟ್ ಮಾಡ್ತೀನಿ. ಹಾಂ, ಹ್ಮ್ ಇಲ್ಲಿಂದ ಮುಂದಕ್ಕೆ ನಾನು ಇಲ್ಲಿ ತನಕ ಕಮೆಂಟ್ ಮಾಡ್ತೀನಿ. ಓಕೆನಾ? ಇಲ್ಲಿ ಒಂದು ಕೆಲಸ ಮಾಡೋಣ. ವಿ ಶಲ್ ಸೇ ಸ್ಟ್ರಿಂಗ್ ಏಜ್ ಈಸ್ ಈಕ್ವಲ್ ಟು ವಿತಿನ್ ಡಬಲ್ ಕೋಟ್ಸ್ 25. ಓಕೆ. ಇವಾಗ ನಿಮ್ಮ ಪ್ರಕಾರ ಕೋಡ್ ಅಬ್ಸರ್ವ್ ಮಾಡಿದ್ರೆ ಬ್ಯಾಕ್ ಇದೆಲ್ಲ ಕರೆಕ್ಟ್ ಆಗಿದೆಯಾ? ಲೈನ್ ನಂಬರ್ 14 ಮುಂದಕ್ಕೆ? ಇಲ್ಲ, ಕರೆಕ್ಟ್ ಇಲ್ಲ. ಹಾಂ, ಕರೆಕ್ಟ್ ಇಲ್ಲ. ಯಾಕೆ ಕರೆಕ್ಟ್ ಆಗಿಲ್ಲ? ಯಾಕೆಂದ್ರೆ ನೀವಂದ್ರಲ್ಲ ರಿಲೇಷನಲ್ ಆಪರೇಟರ್ ಯೂಸ್ ಅಲ್ಲ, ಗೊತ್ತಿಲ್ಲ. ಅಲ್ಲ, ನಿಮ್ಗೆ ಕೋಡ್ ನೋಡಕ್ಕಂತೂ ಕರೆಕ್ಟ್ ಆಗಿದೆಯಲ್ಲ. ಹಾ, ಕೋಡ್ ನೋಡಕ್ ಕರೆಕ್ಟ್. ನಾವು ಕಂಪೈಲ್ ಮಾಡಿ ನೋಡೋಣ ಏನಾಗುತ್ತೆ, ನೋಡೋಣ ಎರರ್ ಏನು ಕೊಡುತ್ತೆ ಅಂತ ನೋಡೋಣ. ಕರೆಕ್ಟಾ? ಜಾವಾ ಸಿ ವೋಟಿಂಗ್ ಎಲಿಜಿಬಿಲಿಟಿ ಡಾಟ್ ಜಾವಾ ಏನಂತ ಬಂತು? ಎರರ್ ಏನಂತ ಬರ್ತಾ ಇದೆ ಓದಿ. ಬ್ಯಾಡ್ ಆಪರಾಂಡ್ ಟೈಪ್ಸ್ ಫಾರ್ ಬೈನರಿ ಆಪರೇಟರ್. ಫಸ್ಟ್ ಟೈಪ್ ಡಿಕ್ಲೇರ್ಡ್ ಆಸ್ ಸ್ಟ್ರಿಂಗ್ ಬಟ್ ದ ವ್ಯಾಲ್ಯೂ ಈಸ್ ಇಂಟಿಜರ್. ಒನ್ ಎರರ್ ಅಂತ ಬರ್ತಾ ಇದೆ. ಇವಾಗ ಲೆಟ್ ಅಸ್ ಅಸ್ಯೂಮ್ ಯು ವಿಲ್ ಫಿಕ್ಸ್ ದಿಸ್ ಅನ್ಕೊಳ್ಳಿ. ಓಕೆನಾ? ಹೆಂಗೆ ಫಿಕ್ಸ್ ಮಾಡ್ತೀರಾ ನಿಮಗೆ ಗೊತ್ತಿಲ್ಲ. ಇಲ್ಲಿ ಏಜ್ ಗೀಜೆಲ್ಲ ಬಂದಿದ್ಮೇಲೆ ಇಲ್ಲಿ ಇಫ್ ಏಜ್ ಗ್ರೇಟರ್ ದ್ಯಾನ್ ಆರ್ ಈಕ್ವಲ್ ಟು ಇಲ್ಲೊಂದು ಡಬಲ್ ಕೋಟ್ಸ್ ಕೊಟ್ಬಿಟ್ಟು ಇಲ್ಲೊಂದು ಡಬಲ್ ಕೋಟ್ಸ್ ಕೊಟ್ಬಿಟ್ರಿ ಅನ್ಕೊಳ್ಳಿ. ಓಕೆನಾ? ಇವಾಗ ಇದ್ರ ಪ್ರಕಾರ ನಿಮ್ಮ ಕೋಡ್ ಕರೆಕ್ಟ್ ಆಗಿರ್ಬೇಕಲ್ವಾ? ಹೌದು, ಕರೆಕ್ಟ್. ನೋಡೋಣ, ಎಕ್ಸಿಕ್ಯೂಟ್ ಮಾಡಿ ನೋಡೋಣ ಏನಾಗುತ್ತೆ ಅಂತ. ತಿರುಗಿ ಕ್ಲಿಯರ್ ಕೊಡ್ತಾ ಇದ್ದೀನಿ. ಓಕೆ, ಏನಾಯ್ತು? ಸೇಮ್ ಅದೇ ಎರರು. ಬ್ಯಾಡ್ ಆಪರೆಂಟ್ ಟೈಪ್ಸ್ ಫಾರ್ ಬೈನರಿ ಆಪರೇಟರ್. ಎರಡೂ ಸ್ಟ್ರಿಂಗ್ ಅಂತಲೇ ಹಾಗೆ ಕೊಡ್ತಾ ಇದೆಯಾ? ಬಟ್ ವಾಟ್ ಇಸ್ ಇಟ್ಸ್ ಟ್ರೈಂಗ್ ಟು ಎಕ್ಸ್ಪ್ಲೈನ್? ಇಟ್ ಇಸ್ ಟ್ರೈಂಗ್ ಟು ಸೇ ದ್ಯಾಟ್ ಬ್ಯಾಡ್ ಆಪರೆಂಟ್ ಟೈಪ್ಸ್ ಫಾರ್ ದಿ ಆಪರೇಟರ್ ಇಟ್ ಸೆಲ್ಫ್ ಅಂತ ಕೊಡ್ತಾ ಇದೆ. ಅದನ್ನೇ ಹೇಳಿದ್ದು, ರಿಲೇಷನಲ್ ಆಪರೇಟರ್ಗೆ ವ್ಯಾಲ್ಯೂಸ್ ಯಾವ ರೀತಿ ಕೊಡಬೇಕೋ ಆ ಥರ ನಾವು ಕೊಡ್ತಾನೆ ಇಲ್ಲ, ಇನ್ಪುಟೇ ತಪ್ಪು ಕೊಡ್ತಾ ಇದ್ದೀವಿ. ಓಕೆನಾ? ಅರ್ಥ ಆಯ್ತಾ? ಸೊ ನೌ ಹೌ ಡು ಯು ಫಿಕ್ಸ್ ದಿಸ್? ಪ್ರಿಮಿಟಿವ್ ಕನ್ವರ್ಟ್ ಮಾಡಬೇಕು. ಕರೆಕ್ಟು. ಎಸ್, ಯು ವಿಲ್ ಸೇ ಈ ಲೈನ್ ಹಾಗೆ ಇರಲಿ, ಏಜ್ ಇಸ್ ಈಕ್ವಲ್ ಟು 25 ಹಾಗೆ ಇರಲಿ. ಐ ವಿಲ್ ಸೇ ಅಗೇನ್ ಏಜ್ 1 ಫಾರ್ ಎಕ್ಸಾಂಪಲ್ ಇಸ್ ಈಕ್ವಲ್ ಟು, ಹೇಳಿ ಇವಾಗ ಏನು? ಸ್ಟ್ರಿಂಗ್ ಟು ಹಾಂ, ಇಂಟಿಜರ್ ಏಜ್. ಏನು ಮಾಡ್ತೀರಾ? ಲೈನ್ ಹೇಳಿ ನಿಮಗೆ. ಸ್ಟ್ರಿಂಗ್ ಡಾಟ್ ಇಂಟಿಜರ್ ಏಜ್ ಅಂತ ಬರುತ್ತೆ. ಇಂಟಿಜರ್ ಡಾಟ್ ಸ್ಟ್ರಿಂಗ್ ಏಜ್. ಇಂಟಿಜರ್ ಡಾಟ್ ಸ್ಟ್ರಿಂಗ್ ಏಜಾ? ಯಾಕೆ ಸಿಂಟ್ಯಾಕ್ಸ್ ನೋಡ್ಕೊಳ್ಳಿ, ಇಲ್ಲೇ ಇದೆಯಲ್ಲ. ಟು ಸ್ಟ್ರಿಂಗ್ ಅಲ್ಲಪ್ಪ, ಇಲ್ಲಿ ನೋಡ್ಕೊಪ್ಪ. ಸ್ಟ್ರಿಂಗ್ STR ಇಸ್ ಈಕ್ವಲ್ ಟು 123. ಅದನ್ನೇನು ಮಾಡಿದ್ವಿ? ಇಂಟಿಜರ್ ಡಾಟ್ ಪಾರ್ಸಿಂಟ್ ಆಫ್ STR ಅಂತ ಮಾಡ್ತಾ ಇದ್ದೀವಿ. ಅಥವಾ ಇಂಟಿಜರ್ ಡಾಟ್ ವ್ಯಾಲ್ಯೂ ಆಫ್ STR ಅಂತ ಮಾಡ್ಬೋದು. ಓಕೆ. ಇನ್ ಬೋತ್ ಕೇಸಸ್ ಪಾರ್ಸಿಂಟಲ್ಲೂ ಐ ಅಪ್ಪರ್ ಕೇಸು, ವ್ಯಾಲ್ಯೂ ಆಫಲ್ಲೂ ಓ ಅನ್ನೋದು ನಿಮಗೆ ಅಪ್ಪರ್ ಕೇಸ್. ಅದನ್ನು ಮರಿಬಾರ್ದು. ಸರಿ. ಓಕೆನಾ? ಇಲ್ಲಿ ಇಂಟಿಜರ್ ಅನ್ನೋದು ತಿರುಗಿ ಎರಡನ್ನೂ ಅಪ್ಪರ್ ಕೇಸ್ ಐ. ಸರಿ. ಓಕೆನಾ? ಇಂಟಿಜರ್ ಡಾಟ್ ಇದನ್ನು ಕೊಡೋಣ, ಪಾರ್ಸ್ ಇಂಟ್. ಇಲ್ಲಿ ಏಜ್ ಪಾಸ್ ಮಾಡ್ಬೋದಾ ನಾನು? ಇವಾಗ ಕರೆಕ್ಟ್ ಆಗಿರುತ್ತಾ ಕೋಡು? ಇಲ್ಲಿ 18ಗೂ ಮಾಡಬೇಕು. ತೆಗಿತೀನಿ, ಅದನ್ನು ತೆಗಿತೀನಿ. ಎಸ್, ಐ ವಿಲ್ ರಿಮೂವ್ ಫಾರ್ ದಿಸ್. ಓಕೆನಾ? ಸೇವ್ ಮಾಡೋಣ. ಕ್ಲಿಯರ್ ಆ್ಯಂಡ್ ಲೆಟ್ ಅಸ್ ಎಕ್ಸಿಕ್ಯೂಟ್. ಏನಾಯಿತು? ಅಲ್ಲಿ ಏಜ್ 1 ಅಲ್ವಾ? ಸಾರಿ, ಅದು ವೇರಿಯಬಲ್ ನೇಮ್ ಏಜ್ 1 ತಾನೆ. ಇಲ್ಲಿ ಏಜ್ 1. ಓಕೆನಾ? ಸೊ ನೌ ಯು ಶುಡ್ ನಾಟ್ ಗೆಟ್ ಎನಿ ಎರರ್ಸ್. ಏನು ಎರರ್ ಬಂತಾ? ಇಲ್ಲ, ಬರಲಿಲ್ಲ. ಕರೆಕ್ಟು. ಜಾವಾ ವೋಟಿಂಗ್ ಎಲಿಜಿಬಿಲಿಟಿ ನಾವು ಡೈರೆಕ್ಟಾಗಿ ಹಾರ್ಡ್ ಕೋಡ್ ಮಾಡಿದ್ವಿ. ಕರೆಕ್ಟಾ? ಏಜ್ ಇಸ್ 25 ಅಂತ ಕೊಟ್ಟಿದ್ವಿ. ಯು ಆರ್ ಎಲಿಜಿಬಲ್ ಟು ವೋಟ್. ಅರ್ಥ ಆಯ್ತಾ?
ಗೊತ್ತಾಯ್ತು. ಸೇಮ್ ಪ್ರೋಗ್ರಾಮ್ನ ನಾವು ಇದಕ್ಕೆ ಹಾಕೊಂಡ್ಬಿಡೋಣ ಬ್ಲೂ ಜೇಗೆ, ಹಾಂ. ಯಾಕಂದ್ರೆ ನಿಮ್ಗೆ ಅಲ್ಲಿ ಹೆಲ್ಪ್ ಆಗುತ್ತೆ ಎಕ್ಸಿಕ್ಯೂಟ್ ಮಾಡಿದ್ದು ನೋಡಿದ್ರೆ. ಹೆಲ್ಪ್ ಆಗುತ್ತೆ. ಯು ಶುಡ್ ಬಿ ಇನ್ ಅ ಪೊಸಿಷನ್ ಟು ಅಂಡರ್ಸ್ಟ್ಯಾಂಡ್. ಕಾಪಿ ಮಾಡಿದ್ದೀನಿ. ನ್ಯೂ ಕ್ಲಾಸ್ ವೋಟಿಂಗ್ ಎಲಿಜಿಬಿಲಿಟಿ. ಓಕೆನಾ? ಓಕೆ. ಓಕೆ, ಇದರೊಳಗಡೆ ಕಂಟ್ರೋಲ್ ಎ ಡಿಲೀಟ್, ಕಂಟ್ರೋಲ್ ವಿ ಎಲ್ಲ ಕರೆಕ್ಟ್ ಇದೆಯಾ? ಕಂಪೈಲ್, ಕ್ಲಾಸ್ ಕಂಪೈಲ್ಡ್, ನೋ ಸಿಂಟ್ಯಾಕ್ಸ್ ಎರರ್ಸ್. ಓಕೆನಾ? ಕ್ಲೋಸ್ ಮಾಡಿ ರನ್ ಮಾಡಿದ್ರೆ ನಿಮಗೆ ಯುವರ್ ಒಂದು ನಿಮಿಷ ಕ್ಲಿಯರ್ ಮಾಡ್ಬೋಣ. ರನ್ ಮಾಡಿದ್ರೆ ಯುವರ್ ಏಜ್ ಇಸ್ 25, ಯು ಆರ್ ಎಲಿಜಿಬಲ್ ಟು ವೋಟ್. ಓಕೆನಪ್ಪ, ಅರ್ಥ ಆಯ್ತಾ? ಅರ್ಥ ಆಯ್ತು. ಸೊ ದಿಸ್ ವೇ ಯು ಕ್ಯಾನ್ ಅಂಡರ್ಸ್ಟ್ಯಾಂಡ್ ದ ಸಿಗ್ನಿಫಿಕೆನ್ಸ್ ಆಫ್ ಪ್ರಾಪರ್ ಕನ್ವರ್ಷನ್ ಫ್ರಮ್ ಒನ್ ಫಾರ್ಮ್ಯಾಟ್ ಟು ಅನದರ್ ಫಾರ್ಮ್ಯಾಟ್. ಅದೇ ರೀತಿ ನಿಮಗೆ ಸ್ಟ್ರಿಂಗ್ ಟು ಡಬಲ್ ಮಾಡ್ಕೋಬೋದು. ಲಾಂಗ್ ವ್ಯಾಲ್ಯೂ ಇದ್ದರೆ ಲಾಂಗ್ ವ್ಯಾಲ್ಯೂನ ನೀವು ತಿರುಗಿ ಅದನ್ನು ಕನ್ವರ್ಷನ್ ಮಾಡ್ಕೋಬೋದು ಪ್ರಿಮಿಟಿವ್ ಡೇಟಾ ಟೈಪ್ಸ್ಗೆ. ಓಕೆನಾ? ಲಾಸ್ಟಲ್ಲಿ ಬಂದು ನಿಮಗೆ ಒಂದು ಆಟೋ ಬಾಕ್ಸಿಂಗ್ ಅನ್ಬಾಕ್ಸಿಂಗ್ ಅಂತ ಕಾನ್ಸೆಪ್ಟ್ ಇದೆ. ಹೌದು. ನಿಮಗೆ ಥಿಯರಿ ಪ್ರಕಾರ ಇದೆಯಾ ಅದು ಸಿಲೆಬಸ್ಸಲ್ಲಿ? ಇದೆ ಇದೆ. ಆಟೋ ಬಾಕ್ಸಿಂಗ್ ಅನ್ಬಾಕ್ಸಿಂಗ್ನ ನೀವು ಅರ್ಥ ಮಾಡ್ಕೊಳ್ಳೋಕ್ಕಿಂತ ಮುಂಚೆ ಇನ್ನೊಂದು ಅಸೈನ್ಮೆಂಟ್ ಕೊಡಲಾ ನಿಮಗೆ? ಆಯಿತು. ಅಸೈನ್ಮೆಂಟ್ ಏನು ಅಂದರೆ, ವೋಟಿಂಗ್ ಎಲಿಜಿಬಿಲಿಟಿ ನೀವೇನು ಮಾಡಿದ್ರು ಆನ್ ದ ಸೇಮ್ ಕಾನ್ಸೆಪ್ಟ್ಸ್, ಆನ್ ದ ಸೇಮ್ ಲೈನ್ಸ್, ಯು ಹ್ಯಾವ್ ಟು ರೀಡ್ ಯುವರ್ ನೇಮ್. ಓಕೆನಾ? ಆ್ಯಂಡ್ ಇಫ್ ಯುವರ್ ನೇಮ್ ಹ್ಯಾಸ್ ಮೋರ್ ದ್ಯಾನ್ 25 ಕ್ಯಾರೆಕ್ಟರ್ಸ್, you should print me a message which should say it is an invalid name. Okay. Or else if the name is having less than 25 characters, it should tell me it is a valid name. ಸರಿ. ಮಾಡ್ತೀರಾ? ಗೊತ್ತಾಯ್ತಾ ನಾ ಹೇಳಿದ್ದು? ಗೊತ್ತಾಯ್ತು. ನಾನು ನಿಮ್ಗೊಂದು ಕೆಲಸ ಮಾಡ್ತೀನಿ. ಐ ವಿಲ್ ಟೈಪ್ ಒನ್ಸ್ ಮೋರ್ ನಿಮ್ಮ ಇದರಲ್ಲಿ ಏನು ನಾ ಹೇಳಿದ್ದು ಅರ್ಥ ಆಗ್ತಿದ್ದೆ ನಿಮಗೆ? ಅರ್ಥ ಆಯ್ತು. ಯು ಹ್ಯಾವ್ ಟು ರೀಡ್ ಯುವರ್ ನೇಮ್. ಓಕೆನಾ? ಇಫ್ ದ ನೇಮ್ ಹ್ಯಾಸ್ ಮೋರ್ ದ್ಯಾನ್ 25 ಕ್ಯಾರೆಕ್ಟರ್ಸ್, ಯು ಹ್ಯಾವ್ ಟು ಪ್ರಿಂಟ್ ಆಸ್ invalid name. ಸರಿ. Or else it has to be a valid name. ಓಕೆನಾ? ಸರಿ. ಅಸೈನ್ಮೆಂಟ್ ಒಂದು ಶೇರ್ ಮಾಡಿಬಿಡ್ತೀರಾ? ಮಾಡ್ತೀನಿ ಶೇರು. ಇವಾಗಲೇ ಶೇರ್ ಮಾಡಿ. ಓಕೆನಾ? ನಾಳೆ ಯಾವ ಟೈಮ್ಗೆ ಕ್ಲಾಸು ಏನು ಅಂತ ಹೇಳಿ. ಓಕೆನಾ? ಆ್ಯಂಡ್ ಇವತ್ತಿಂದ ವಿಡಿಯೋ ರೆಕಾರ್ಡಿಂಗು ಮಾಡ್ತಾಯಿದ್ದೀನಿ. ಸೊ ಅದರದ್ದು ಒಂದು ಕಾಪಿ ನಿಮಗೆ ಕಳಿಸ್ಕೊಡ್ತೀನಿ. ಓಕೆನಾ? ಎಸ್, ವಿಡಿಯೋ ರೆಕಾರ್ಡಿಂಗ್ ಕಳಿಸ್ಕೊಡ್ತೀನಿ, ಡೋಂಟ್ ವೆರಿ. ಸೊ ಅದನ್ನು ಇಟ್ಕೊಂಡು ನಿಧಾನಕ್ಕೆ ಬೇಕಾದ್ರೆ ಅನಲೈಸ್ ಮಾಡ್ಕೊಳ್ಳಿ. ನಿಮಗೆ ಇದ್ರ ಪ್ರಕಾರ ಏನೇನು ಕಳಿಸ್ಬೇಕು, ನೋಟ್ಸ್ ಪ್ರಕಾರ ನೋಟ್ಸ್ ಒಂದು ಕಳಿಸ್ತೀನಿ. ಇದನ್ನೇನೋ ಮಾಡಲಿಲ್ವಲ್ಲ, ಏನು ಹೇಳಿ? ಲೈಬ್ರರಿ ಕ್ಲಾಸಸ್ ಬಾಕಿದೆಲ್ಲ ಡೀಟೇಲಾಗಿ ಮಾಡಿಲ್ಲ, java.langದು. ಮಾಡೋಣ ಆಮೇಲೆ. ಓಕೆ, ಅದನ್ನು ಶೇರ್ ಮಾಡಲ್ಲ. ಬಟ್ ಸೆಷನ್ 1ನಲ್ಲಿ ಏನಿತ್ತು, ಸೆಷನ್ 3ದು ಫಸ್ಟ್ ಕಾನ್ಸೆಪ್ಟ್ಸ್ ವ್ಯಾಪಾರ ಕ್ಲಾಸಸ್ದು, ಅದನ್ನು ಶೇರ್ ಮಾಡ್ತೀನಿ. ಒಂದು ನಿಮಿಷ ಇರ್ತೀರ ಹಾಗೇನೆ? ಅದನ್ನು ಶೇರ್ ಮಾಡ್ತೀನಿ. ಆಮೇಲೆ ನಿಮಗೆ ಪ್ರೋಗ್ರಾಮ್ಸ್ ಪ್ರಕಾರ, ಪ್ರೋಗ್ರಾಮ್ಸಲ್ಲಿ ಗ್ರೇಟ್ system.java ಮಾಡಿದ್ವಿ ಇವತ್ತು, ಕರೆಕ್ಟಾ? ಆಮೇಲೆ ನೆಕ್ಸ್ಟು ವೋಟಿಂಗ್ ಎಲಿಜಿಬಿಲಿಟಿ ಮಾಡಿದ್ವಿ. ಎಸ್, ಐ ವಿಲ್ ಶೇರ್ ಬೋತ್ ಆಫ್ ದೆಮ್. ಓಕೆನಾ? ಓಕೆ. ಸೊ ನಾಳೆದು ಟೈಮಿಂಗ್ಸ್ ನಾನು ನಾಳೆ ಕನ್ವೆ ಮಾಡಿ ನಿಮ್ಗೇನಾದ್ರು ಆಗುತ್ತೆ ಅಂದರೆ ಟ್ಯೂಸ್ಡೇನೂ ಫ್ರೀ ಇದ್ದರೆ ಬೇಕಾದ್ರೆ ಟ್ಯೂಸ್ಡೇನೂ ಕ್ಲಾಸ್ ತೊಗೋತೀನಿ, ನನಗೇನು ತೊಂದರೆ ಇಲ್ಲ. ವೆಡ್ನಸ್ಡೇ ಥರ್ಸ್ಡೇ ಸ್ವಲ್ಪ ಕಷ್ಟ. ಫ್ರೈಡೇ ಇಫ್ ಇಟ್ ಈಸ್ ಓಕೆ, ಹೆಂಗೂ ಇಂಡಿಪೆಂಡೆನ್ಸ್ ಡೇ ರಜಾ ಇರುತ್ತೆ ಅಂತ ಏನಾದ್ರು ಆದರೆ ಬೇಕಾದ್ರೆ ಫ್ರೈಡೇ ಮಧ್ಯಾಹ್ನ ಬೇಕಾದ್ರೆ ಯಾವಾಗಾದ್ರೂ ಒಂದು ಕ್ಲಾಸ್ ತೊಗೋಬೋದು, ಒಂದು 4 o'clock ಹಂಗೆ ಹಿಂಗೇನೆ. ಓಕೆ ಸರ್, ಆ್ಯಕ್ಚುಲಿ ಫ್ರೈಡೇ ಆಚೆ ಹೋಗ್ತಾ ಇದ್ದೀವಿ. ಫ್ರೈಡೇ ಎಲ್ಲ ಆಚೆ ಹೋಗ್ತಿದ್ದೀರಾ? ತೊಂದರೆ ಇಲ್ಲ. ಅವಾಗ ಸ್ಯಾಟರ್ಡೆ ಸಂಡೇ ಇರ್ತೀರಾ ಅಲ್ವಾ? ಸಂಡೇ ಇರ್ತೀನಿ. ಸ್ಯಾಟರ್ಡೇನೂ ಇರಲ್ವಾ? ಮೈಸೂರಿಗೆ ಹೋಗ್ತಾ ಇದ್ದೀವಿ ಆ್ಯಕ್ಚುಲಿ. ಮೈಸೂರಿಗೆ ಬರ್ತಾ ಇದ್ದೀರ ಅಂದರೆ ಮನೆಗೆ ಬಂದ್ಬಿಡಿ ಡೈರೆಕ್ಟಾಗಿ, ಇಲ್ಲೇ ಪಾಠ ಮಾಡಿಕೊಟ್ಬಿಡ್ತೀನಿ. ಸ್ಯಾಟರ್ಡೇನಾ? ಆಫ್ಲೈನ್. ಬನ್ನಿ, ಅದಕ್ಕೇನು ತೊಂದರೆ ಇಲ್ಲ. ಲೊಕೇಶನ್ ಶೇರ್ ಮಾಡ್ತಾ ಇದ್ದೀನಿ. ನೀವೇಂದ್ರೂ ಫ್ರೀ ಆಗಿದ್ರೆ ಬೇಕಿದ್ರೆ
ಹಾ ನೀವು ಹೇಳಿ ನನಗೆ, ನಿಮ್ಗೆ ಲೊಕೇಶನ್ ಶೇರ್ ಮಾಡ್ತೀನಿ. ಸರಿ ಆಫ್ಲೈನ್ ಬೇಕಾದ್ರೆ ಒಂದು 1 ಅವರ್ 1.5 ಅವರ್ಸು ಕಲ್ತ್ಕೊಂಡು ಹೋಗಿ. ಸರಿ ಸರಿ ಇಫ್ ಯು ಆರ್ ಫ್ರೀ, ಅಥವಾ ಇಲ್ಲ ಸರ್ ಏನೋ ಬೇರೆ ಏನಾದರೂ ಕಮಿಟ್ಮೆಂಟ್ಗಳಿದೆ, ರೆಸ್ಪಾನ್ಸಿಬಿಲಿಟೀಸ್ ಇದೆ ಅಂದರೆ ವಿ ಕ್ಯಾನ್ ಸ್ಕಿಪ್. ಓಕೆನಾ? ಹಾಂ ಸರಿ. ನಮ್ಗಿದು ಈ ಅರೇಸ್ ಅಲ್ಲಿ ಸರ್ಚಿಂಗು, ಸಾರ್ಟಿಂಗು, ಸರಿ, ಆಮೇಲೆ ಬಬಲ್ ಸಾರ್ಟ್ ಮತ್ತೆ ಇನ್ನೊಂದು ಸಾರ್ಟ್ ಇದೆ, ಸೆಲೆಕ್ಷನ್ ಸಾರ್ಟಾ? ಸೆಲೆಕ್ಷನ್ ಸಾರ್ಟ್. ಅದ್ 4 ಮೇಲೆ ಅಷ್ಟೇ ಪ್ರೋಗ್ರಾಮ್ ಇರೋದು. ಅಷ್ಟೇ ಇರೋದಾ? ಲೀನಿಯರ್ ಸರ್ಚು, ಬೈನರಿ ಸರ್ಚು, ಸೆಲೆಕ್ಷನ್ ಸಾರ್ಟು, ಬಬಲ್ ಸಾರ್ಟ್ ಅಷ್ಟೇ ಅಲ್ವಾ? ಅಷ್ಟೇ ಪ್ರೋಗ್ರಾಮ್. ನಾನು ನಿಮ್ಗೆ ಹೇಳ್ಕೊಡ್ತೀನಿ, ಡೋಂಟ್ ವರಿ. ಓಕೆನಾ? ಅರ್ಥ ಆಯ್ತು, ನನಗೆ ನೆನಪಿದೆ, ನೋಟ್ ಮಾಡ್ಕೊಂಡಿದ್ದೀನಿ. ಹಾಂ, ಓಕೆ. ಯಾಪ ಯಾ ಬಾಯ್ಪಾ ಹಂಗಿದ್ರೆ. ನಾಳೆದು ಹೇಳಿ ನನಗೊಂದು ಅಪ್ಡೇಟ್ ಕೊಡಿ ಯಾವುದಕ್ಕೂ. ಆದ್ರೆ ಹೇಳ್ತೀನಿ. ಟೇಕ್ ಕೇರ್. ಯಾ ಬಾಯ್. ಓಕೆ ಸರ್, ಥ್ಯಾಂಕ್ ಯು.